ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಈ 1ನೇ ಅಧ್ಯಾಯದೊಳಗೆ 1ನೇ ಪಾದವನ್ನ ಮುಗಿಸಿ ಈಗ 2ನೇ ಪಾದವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಲ್ಲಿ ಅಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯಗಳ ಒಂದು ವಿಚಾರ ಅನ್ನುವಂತಹದ್ದು ಈ ಮುಂದಿನ ಗ್ರಂಥ ಭಾಗದೊಳಗೆ ಪ್ರತಿಪಾದನೆ ಮಾಡೋರದಾರ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಪ್ರಥಮ ಪಾದೆ ಜನ್ಮಾದ್ಯಸ್ಯ ಯತಃ ಇತಿ ಆಕಾಶಾದೇಃ ಸಮಸ್ತಸ್ಯ ಜಗತಃ ಜನ್ಮಾದಿ ಕಾರಣಂ ಬ್ರಹ್ಮ ಇತ್ಯುಕ್ತಂ. ಇಲ್ಲಿ ಪ್ರಥಮ ಪಾದೆ ಅಂದ್ರೆ 1ನೇ ಪಾದದಲ್ಲಿ ಅಂತ. ಹಿಂದೇನು 1ನೇ ಪಾದದೊಳಗ ಜನ್ಮಾದ್ಯಸ್ಯ ಯತಃ, ಅಲ್ಲಿ 2ನೇ ಸೂತ್ರದಿಂದ ಏನ್ ಹೇಳಿದ್ರು ಅಂತಂದ್ರೆ, ಈ ಆಕಾಶಾದಿಗಳು ಪಂಚಭೂತಗಳದಾವಲ್ರಿ, ಅವೇ ಮುಂತಾದವುಗಳು ಅಂತ. ಅವುಗಳ ಒಂದು ಸಮಸ್ತಸ್ಯ ಜಗತಃ ಅಂದ್ರೆ ಸಂಪೂರ್ಣ ಒಂದು ಜಗತ್ತಿನ ಜನ್ಮಾದಿ ಕಾರಣಂ ಬ್ರಹ್ಮ, ಈ ಜನ್ಮ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಬ್ರಹ್ಮ ಅಂಥೇಳಿ ಇದನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದ್ರು. ಹಿಂದಿನ ಯಾವ ಪಾದದಲ್ಲಿನೇ ಆ ಪಾದದೊಳಗೆ ಏನ್ ಹೇಳಿದ್ರು ಅಂತಂದ್ರೆ, ಈ ಸಮಸ್ತ ಜಗತ್ತು, ಈ ನಾಮರೂಪಗಳನ್ನು ತೋರ್ತಕ್ಕಂಥ ಈ ಆಕಾಶಾದಿ ಪಂಚಭೂತಗಳೇ ಆಗಲಿ, ಆ ಭೌತಿಕವಾಗಿರ್ತಕ್ಕಂಥ ಪ್ರಪಂಚವೇ ಆಗಲಿ, ಅವುಗಳ ಒಂದು ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಬ್ರಹ್ಮ ಅಂತ. ಬ್ರಹ್ಮದಿಂದಲೇ ಈ ಎಲ್ಲ ಸಮಸ್ತ ಜಗತ್ತನ್ನುವಂತ ಸೃಷ್ಟಿಯಾಗಿದೆ ಅಂತ ಹೇಳಿ ಇದನ್ನ ಹೇಳ್ಕೊಂಡು ಬಂದ್ರು. ತಸ್ಯ ಸಮಸ್ತ ಜಗತ್ ಕಾರಣಸ್ಯ ಬ್ರಹ್ಮಣಃ, ಈ ಸಮಸ್ತ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ಯಾವ ಬ್ರಹ್ಮ ಅನ್ನುವಂತಹದ್ದು ಅದು ಹೇಗಿದೆ, ವ್ಯಾಪಿತ್ವಂ, ಅದು ವ್ಯಾಪಕವಾಗಿರ್ತಕ್ಕಂಥದ್ದು. ಬ್ರಹ್ಮ ಅನ್ನುವಂತಹದ್ದು ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಶ್ರುತಿ ಹೇಳ್ತದಲ್ರಿ. ಆಕಾಶ ಅನ್ನುವಂತಹದ್ದು ಹೆಂಗ್ ಎಲ್ಲಾ ಕಡೆಯಲ್ಲಿ ವ್ಯಾಪಿಸಲ್ಪಟ್ಟದೋ ಮತ್ತು ಹೆಂಗ್ ನಿತ್ಯ ಆಗೈತೋ, ಹಂಗ ಇಲ್ಲಿ ಬ್ರಹ್ಮವು ಕೂಡ ಅದು ವ್ಯಾಪಿತ್ವಂ ಅಂದ್ರೆ ಅದರ ವ್ಯಾಪಕತೆ ಅನ್ನುವಂತಹದ್ದನ್ನ, ಅದು ಎಲ್ಲಾ ಕಡೆ ಪರಿಪೂರ್ಣವಾಗಿರುವಂತಹದ್ದನ್ನ ನಿತ್ಯತ್ವಂ, ಮತ್ತು ಅಷ್ಟೇ ನಿತ್ಯ ಅದು. ಇವು ಆಕಾಶಾದಿಗಳು ಅನಿತ್ಯದ, ಇವು. ಆದ್ರೆ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ನಿತ್ಯದ, ವ್ಯಾಪಕನೂ ಅದ ಮತ್ತು ನಿತ್ಯನೂ ಅದ. ಮತ್ತು ಸರ್ವಜ್ಞತ್ವಂ, ಸರ್ವಂ ಜಾನಾತೀತಿ ಸರ್ವಜ್ಞ ಅಂತ ಕರೀತಾರ. ಎಲ್ಲವನ್ನ ಅರಿತಕ್ಕಂಥದ್ದು. ಭೂತ್ಕಾಲ ಆಗಿರ್ಬೋದು, ವರ್ತಮಾನ ಕಾಲ ಆಗಿರ್ಬೋದು, ಭವಿಷ್ಯತ್ ಕಾಲ ಆಗಿರ್ಬೋದು. ಈ 3 ಕಾಲಗಳನ್ನ ಯಾವುದು ಅರಿಯುವಂತಹದ್ದು ಅದು ಸರ್ವಜ್ಞ ಅಂತ ಹೇಳಿಸ್ಕೊಳ್ತದೆ. ಅಂತ ಸರ್ವಜ್ಞತ್ವ ಅನ್ನುವಂತಹದ್ದು ಬ್ರಹ್ಮದೊಳಗ ಅದ. ಅದು ನಿತ್ಯನೂ ಅದ ಮತ್ತು ವ್ಯಾಪಕನೂ ಅದ ಮತ್ತು ಸರ್ವಜ್ಞನೂ ಅದ ಅಂತ. ಸರ್ವಶಕ್ತಿತ್ವಂ, ಮತ್ತೆ ಎಲ್ಲವನ್ನ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಅನ್ನುವಂತಹದ್ದು ಬ್ರಹ್ಮದೊಳಗ ಅದ. ಯಾಕಂದ್ರೆ ಈ ಜಗತ್ತಿನ ಉತ್ಪತ್ತಿಯಾದಿಗಳಿಗೆ ಅದು ಕಾರಣ ಆಗೈತಿ ಅಂತಂದ್ರೆ ಮತ್ತೆ ಅದರಲ್ಲಿ ಸರ್ವಶಕ್ತಿ ಇರ್ಲೇಬೇಕಲ್ಲ. ಜೀವ ಕಿಂಚಿಜ್ಞದಾನ, ಇವನು ಅಲ್ಪ ಶಕ್ತಿಯುಳ್ಳವನದಾನ. ಇವನಿಗೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಸೃಷ್ಟಿ ಮಾಡಕ್ ಜೀವನಿಗೆ ಆಗಂಗಿಲ್ಲ. ಆದ್ರೆ ಬ್ರಹ್ಮ ಮಾತ್ರ ಅದು ಸರ್ವಶಕ್ತಿ ಉಳ್ಳದ್ದಾಗಿರುವುದರಿಂದ ಅದು ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಬಲ್ಲದು, ಪ್ರಳಯನೂ ಕೂಡ ಮಾಡಬಲ್ಲದು ಅಂತ. ಸರ್ವಾತ್ಮತ್ವಂ, ಮತ್ತು ಅದು ಸರ್ವರ ಆತ್ಮರೂಪವೇ ಆಗಿದೆ ಅಂತ. ಇಲ್ಲಿ ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ದೇವೇಂದ್ರ ಆಗಿರಬಹುದು, ದೇವತೆಗಳಾಗಿರಬಹುದು, ಮನುಷ್ಯ ಆಗಿರಬಹುದು,
ಪಶು ಪಕ್ಷಿ ಕ್ರಿಮಿಕೀಟಾದಿಗಳು ಏನದಾವಲ್ರಿ ಸ್ತಂಭ ಪರ್ಯಂತರವಾಗಿ ಸಣ್ಣ ಸಣ್ಣ ಕ್ರಿಮಿಕೀಟಗಳ ಪರ್ಯಂತರವಾಗಿ ಅವು ಎಷ್ಟು ಜೀವರಾಶಿಗಳದಾವಲ್ಲ ಅವೆಲ್ಲದರ ಆತ್ಮರೂಪವೇ ಬ್ರಹ್ಮ ಅಂತ. ಸರ್ವಾತ್ಮತ್ವಂ ಇತ್ಯೇವಂ ಜಾತೀಯಕಾಹ ಧರ್ಮಾಃ. ಇಂಥ ಜಾತೀಯಕವಾಗಿರ್ತಕ್ಕಂಥ ಧರ್ಮಗಳನ್ನು ಉಕ್ತಾ ಏವ ಭವಂತಿ, ಇದನ್ನು ಹೇಳ್ಕೊಂಡು ಬಂದಿದ್ದಾರೆ ಅಂತ. ಈ ಹಿಂದಿನ ಪಾದದಲ್ಲಿ ಬ್ರಹ್ಮನಲ್ಲಿರ್ತಕ್ಕಂಥ ಯಾವ ಒಂದು ವ್ಯಾಪಕತ್ವ, ನಿತ್ಯತ್ವ, ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವಾತ್ಮಕತ್ವ, ಈ ಇಂಥ ಒಂದು ಏನದಾವು ಧರ್ಮಗಳು, ಈ ಜಾತಿಯ ಧರ್ಮಗಳು ಧರ್ಮ ಉಕ್ತಾ ಏವ ಭವಂತಿ ಅಂದ್ರೆ ಅದನ್ನ ನಾವು ಹೇಳಿಬಿಟ್ಟೇವೆ ಅಂತ ಈಗಾಗಲೇ ಹಿಂದೆ ಹೇಳ್ಕೊಂಡು ಬಂದಿದ್ದೇವೆ ಅದನ್ನ. ಅರ್ಥಾಂತರ ಪ್ರಸಿದ್ಧಾನಾಂ ಚ ಕೇಷಾಂಚಿತ್ ಶಬ್ದಾನಾಂ ಬ್ರಹ್ಮ ವಿಷಯತ್ವ ಹೇತು ಪ್ರತಿಪಾದನೇನ ಕಾನಿಚಿತ್ ವಾಕ್ಯಾನಿ ಸ್ಪಷ್ಟ ಬ್ರಹ್ಮಲಿಂಗಾನಿ ಸಂಧೀಯಮಾನಾನಿ ಬ್ರಹ್ಮಪರತೆಯ ನಿರ್ಣೀತಾನಿ. ಅರ್ಥಾಂತರ ಪ್ರಸಿದ್ಧಾನ ಅಂದ್ರೆ ಲೋಕದಲ್ಲಿ ಕೆಲವೊಂದು ವಸ್ತುಗಳು ಏನದಾವು ಅಂತಂದ್ರೆ ಅವು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಶಬ್ದಗಳು. ಅರ್ಥಾಂತರ ಪ್ರಸಿದ್ಧಾನ ಅಂತಂದ್ರೆ ಏನು, ಬೇರೊಂದು ವಸ್ತುಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕೇಶಾಂಚಿತ್ ಶಬ್ದಾನಾಂ ಅಂದ್ರೆ ಕೆಲವೊಂದು ಶಬ್ದಗಳು ಅಂತ. ಕೆಲವೊಂದು ಶಬ್ದಗಳಿಗೆ ಬ್ರಹ್ಮ ವಿಷಯಕತ್ವ ಹೇತು ಪ್ರತಿಪಾದನೇನ ಅದು ಬ್ರಹ್ಮಕ್ಕೆ ವಿಷಯವೇ ಅಂತ. ಅವು ಏನು ಬೇರೆ ವಸ್ತುಗಳಲ್ಲಿ ಅವು ಪ್ರಸಿದ್ಧವಾಗಿದ್ರು ಕೂಡ ಕೆಲವು ಶಬ್ದಗಳಿಗೆ ಬ್ರಹ್ಮವೇ ವಿಷಯ ಅಂತೇಳಿ ಹಿಂಗ ಅನೇಕ ಕಾರಣಗಳನ್ನ ಪ್ರತಿಪಾದನ ಮಾಡುವುದರಿಂದ ಕಾನಿಚಿತ್ ವಾಕ್ಯಾನಿ ಅಲ್ಲಿ ಕೆಲವೊಂದು ವಾಕ್ಯಗಳು ಏನಾಗಿದ್ದಾವೆ ಅಂತಂದ್ರೆ ಸ್ಪಷ್ಟ ಬ್ರಹ್ಮಲಿಂಗಾನಿ, ಅವು ಸ್ಪಷ್ಟವಾಗಿ ಬ್ರಹ್ಮಲಿಂಗವನ್ನೇ ಹೇಳ್ತಾ ಇದ್ದಾವೆ. ಸಂದೀಹಮಾನಾನಿ ಅಂದ್ರೆ ಅವುಗಳಲ್ಲಿ ಬ್ರಹ್ಮಲಿಂಗ ಅನ್ನುವಂತಹದ್ದು ಇದೆ, ಇನ್ನ ಕೆಲವೊಂದು ಆ ವಸ್ತುಲ ಲಿಂಗವೂ ಕೂಡ ಇರುವುದರಿಂದ ಅಲ್ಲಿ ನಮಗ ಸಂಶಯ ಬರ್ತದಲ್ಲಿ. ನಮಗ ಇವು ಏನು ಬ್ರಹ್ಮದ ಧರ್ಮಗಳು ಅಥವಾ ಆ ಬೇರೊಂದು ವಸ್ತುಗಳ ಧರ್ಮಗಳು ಅಂತ ಆ ಧರ್ಮಗಳನ್ನ ನಮಗ ನಿಶ್ಚಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆ ಬೇರೆ ವಸ್ತುಗಳ ಧರ್ಮಗಳು ಕೂಡ ಅದರಲ್ಲಿ ಅದಾವು, ಬ್ರಹ್ಮದ ಧರ್ಮಗಳು ಕೂಡ ಅದರಲ್ಲಿ ಅದಾವು. ಅಂದ್ರೆ ಬ್ರಹ್ಮದ ಲಿಂಗಗಳು ಅದಾವು, ಬೇರೊಂದು ವಸ್ತುವಿನ ಪ್ರಸಿದ್ಧವಾಗಿರ್ತಕ್ಕಂಥ ಬೇರೊಂದು ವಸ್ತುವಿನ ಆ ಲಿಂಗಗಳು ಅದರಲ್ಲಿ ಇರುವುದರಿಂದ ನಮಗಲ್ಲಿ ಸಂಶಯ ಅನ್ನುವಂತಹದ್ದು ಬರ್ತದೆ. ಇಲ್ಲಿ ನಾವು ಏನು ಬ್ರಹ್ಮದ ಲಿಂಗಗಳು ಅಂತ ಅರ್ಥ ಮಾಡ್ಕೋಬೇಕು ಅಥವಾ ಬೇರೊಂದು ವಸ್ತುವಿನ ಧರ್ಮಗಳದಾವಲ್ಲ ಅದು ಆ ವಸ್ತುಗಳ ಧರ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಹಿಂಗ ನಮಗ ಸಂಶಯ ಅನ್ನುವಂತಹದ್ದು ಬರ್ತದ. ಅದಕ್ಕ ಅಂದ್ರ ಅವರು ಸಂದೀಹಮಾನಾನಿ ಬ್ರಹ್ಮಪರತೆಯ ನಿರ್ದೇಶಾನಿ. ಅಲ್ಲೇನ್ ಹೇಳಿದ್ರು, ಇಲ್ಲಪ್ಪ ಅಲ್ಲಿ ಬ್ರಹ್ಮದ ಒಂದು ಸ್ಪಷ್ಟವಾದ ಲಿಂಗಗಳೇ ಇರುವುದರಿಂದ ನಾವು ಅಲ್ಲಿ ಆ ಬ್ರಹ್ಮ ಅಂತಾನೆ ಅಲ್ಲಿ ಅರ್ಥ ಮಾಡಬೇಕು ಅಂತ. ಅಲ್ಲಿ ಬೇರೆ ವಸ್ತುವಿನ ಲಿಂಗಗಳು ಕಾಣ್ತಾ ಇದಾವಂದ್ರೂ ಕೂಡ ನಾವಲ್ಲಿ ಬ್ರಹ್ಮದ ಲಿಂಗಗಳೇ ಅತ್ಯಂತ ಸ್ಪಷ್ಟವಾಗಿರುವುದರಿಂದ ನಾವು ಅಲ್ಲಿ ಪರಬ್ರಹ್ಮವನ್ನೇ ತಿಳಿಸ್ತಾವೆ ಅಂತ ಹೇಳಿ ಹೀಗೆ ನಾವು ನಿರ್ಣಯ ಮಾಡಿಕೊಳ್ಬೇಕು ಅಂತ ಪೂರ್ವದಲ್ಲಿ ಇದನ್ನು ಹೇಳ್ಕೊಂಡು ಬಂದ್ರು. ಪುನರಪಿ ಅನ್ಯಾನಿ ವಾಕ್ಯಾನಿ ಅಸ್ಪಷ್ಟ ಬ್ರಹ್ಮಲಿಂಗಾನಿ ಸಂದೀಯಂತೆ. ಪುನರಪಿ ಅಂದ್ರೆ ಮತ್ತೆ ಅಂತ. ಮತ್ತೆ ಏನಂತಾರಂತಂದ್ರ ಅನ್ಯಾನಿ ವಾಕ್ಯಾನಿ ಅಸ್ಪಷ್ಟ ಬ್ರಹ್ಮಲಿಂಗಾನಿ ಅಂದ್ರೆ ಬೇರೆ ವಾಕ್ಯಗಳು, ಅವು ಬೇರೆ ವಾಕ್ಯಗಳೇನದಾವು ಅಸ್ಪಷ್ಟ ಬ್ರಹ್ಮಲಿಂಗಾನಿ ಸಂದೀಯಂತೆ. ಅಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಬ್ರಹ್ಮಲಿಂಗಗಳು ನಮಗ ಕಂಡು ಬರುವುದಿಲ್ಲ, ನಮಗಲ್ಲಿ ಸಂಶಯ ಅನ್ನುವಂತಹದ್ದಾಗ್ತದೆ. ಅಲ್ಲಿ ಏನಂತ ಕಿಂ ಪರಂ ಬ್ರಹ್ಮ ಪ್ರತಿಪಾದಯಂತಿ, ಇವು ಏನ್ ಪರಬ್ರಹ್ಮವನ್ನ ಪ್ರತಿಪಾದನ ಮಾಡ್ತಾ ಇದ್ದಾವೆಯೋ ಆಹೋಸ್ವಿತ್ ಅರ್ಥಾಂತರಂ ಕಿಚಿತ್, ಇಲ್ಲ ಬೇರೊಂದು ವಸ್ತುವನ್ನ ಇವು ಪ್ರತಿಪಾದನ ಮಾಡ್ತಾವೋ ಅಂತ ಹಿಂಗ ಸಂದೇಹ ಅನ್ನುವಂತಾದ್ ಬರ್ತದ ನಮಗ ಕೆಲವೊಂದು ವಾಕ್ಯಗಳಲ್ಲಿ. ಯಾಕಂದ್ರೆ ಬೇರೊಂದು ವಸ್ತುವಿನ ಲಿಂಗಗಳು ಅದಾವು,
ಬ್ರಹ್ಮದ ಲಿಂಗಗಳು ಕೂಡ ಅಸ್ಪಷ್ಟವಾಗಿ ಅದಾವು. ಅಂತ ಸಂದರ್ಭದಲ್ಲಿ ಈ ವಾಕ್ಯಗಳು ಬ್ರಹ್ಮವನ್ನು ನಿರ್ಣಯ ಮಾಡ್ತಾ ಇದ್ದಾವೋ ಅಥವಾ ಬೇರೆ ಒಂದು ವಸ್ತುವನ್ನ ಅವು ಹೇಳ್ತಾ ಇದ್ದಾವೆಯೋ ಅಂಥೇಳಿ ಹಿಂಗ ಸಂಶಯ ಅನ್ನುವಂತಹದ್ದು. ಇತಿ ತನ್ನಿರ್ಣಯಾಯ ದ್ವಿತೀಯ ತೃತೀಯವು ಪಾದವು ಆರಭ್ಯತೆ. ಅದನ್ನು ನಿರ್ಣಯ ಮಾಡುವುದಕ್ಕೋಸ್ಕರವಾಗಿ ಈ 2ನೇ ಪಾದ ಮತ್ತು 3ನೇ ಪಾದ ಇದನ್ನ ನಾವು ಆರಂಭ ಮಾಡ್ತಾ ಇದ್ದೀವಿ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಯಾಕೆ ಇದನ್ನ ಆರಂಭ ಮಾಡ್ಲಿಕ್ಕೆ ಕಾರಣವನ್ನು ಹೇಳಿದ್ರು ಅವರು. ಈ 1ನೇ ಪಾದದೊಳಗೆ ಆಗೈತಲ್ರಿ, ಮತ್ತೆ 2ನೇ ಪಾದವನ್ನು ಯಾಕೆ ಪ್ರಾರಂಭ ಮಾಡ್ತೀರಿ ಅಂತಂದ್ರೆ ಕೆಲವೊಂದು ಶಬ್ದಗಳು ಏನಾಗ್ಯವು, ಪ್ರಸಿದ್ಧವಾಗಿರ್ತಕ್ಕಂಥ ಕೆಲವು ವಸ್ತುಗಳಲ್ಲಿ ಅವಳ ಪ್ರಯೋಗ ಇದ್ರೂ ಕೂಡ ಅವು ಬ್ರಹ್ಮವನ್ನ, ಯಾಕೆ ಬ್ರಹ್ಮದ ಲಿಂಗಗಳು ಅದಾವು ಅಸ್ಪಷ್ಟವಾಗಿ, ಮತ್ತ ವಸ್ತುವಿನ ಧರ್ಮಗಳು ಲಿಂಗಗಳು ಅದ್ರಾಗ ಅದಾವು. ಅದಕ್ಕಲ್ಲಿ ಸಂಶಯ ಬರ್ತದೆ. ಇಲ್ಲಿ ಬ್ರಹ್ಮದ ಲಿಂಗವಂತನ ಬ್ರಹ್ಮದ ಲಿಂಗಗಳಿರೋದ್ರಿಂದ ಇದು ಬ್ರಹ್ಮ ಅಂತಾನೆ ಅರ್ಥ ಮಾಡಬೇಕು ಅಥವಾ ಬೇರೊಂದು ವಸ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹಿಂಗ ಸಂಶಯ ಅನ್ನುವಂತಹದ್ದು ಬಂದಾಗ ಈಗ ಅದರ ಬಗ್ಗೆ ಈ 2ನೇ ಮತ್ತು 3ನೇ ಪಾದಗಳನ್ನ ಅದರ ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತೇಳಿ ಈ 3ನೇ ಪಾದ, ಸದ್ಯ 2ನೇ ಪಾದ 3ನೇ ಪಾದ ಪ್ರಾರಂಭ ಮಾಡ್ತಾ ಇದ್ದಾರಂತ. ಇವಾಗ ಈ 2ನೇ ಪಾದದೊಳಗೆ 1ನೇ ಅಧಿಕರಣ ಸರ್ವತ್ರ ಪ್ರಸಿದ್ಧ ಅಧಿಕರಣ ಅಂತೇಳಿ ಅಧಿಕರಣದ ಹೆಸರು. ಸರ್ವತ್ರ ಪ್ರಸಿದ್ಧೋಪದೇಶಾತ್ ಇದು ಒಂದು ಸೂತ್ರ ಅನ್ನುವಂತಹದ್ದು. ಅಂದ್ರೆ ಛಾಂದೋಗ್ಯೋಪನಿಷತ್ನಲ್ಲಿ ಬರ್ತಕ್ಕಂಥ 3 ಮತ್ತು 4 ಮನೋಮಯ ಏನದಾನಲ್ಲ, ಏನವನು ಬ್ರಹ್ಮ ಹೌದೋ ಅಲ್ಲೋ ಅಂತ ಅದ್ರ ಬಗ್ಗೆ ಈಗ ಚರ್ಚೆ. ಇವಾಗ ಅದನ್ನ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ಸರ್ವತ್ರ ಪ್ರಸಿದ್ಧೋಪದೇಶಾತ್. ಈಗ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ವಿಷಯ ಬರ್ತದ ಮತ್ತು ಏನು ಸಂಶಯ ಬರ್ತದ ಅನ್ನೋದ್ರ ಬಗ್ಗೆ ಈಗ ಆಚಾರ್ಯರು ಭಾಷ್ಯದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಇದಂ ಆಮ್ನಾಯತೆ. ಇದಂ ಅಂತಂದ್ರೆ ಇದು ಅಂತ. ಆಮ್ನಾಯತೆ ಅಂದ್ರೆ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಪ್ರತಿಪಾದನೆ ಮಾಡ್ತದಂತ. ಏನಂತ? ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಇತಿ ಶಾಸ್ತ್ರ ಉಪಾಸೀತ ಶಾಂತ ಉಪಾಸೀತ ಅಥ ಖಲು ಕ್ರತುಮಯಃ ಪುರುಷೋ ಯಥಾ ಕ್ರತುರಸ್ಮಿನ್ ಲೋಕೆ ಪುರುಷೋ ಭವತಿ ತಥೇತಃ ಪ್ರೇತ್ಯ ಭವತಿ ಸ ಕ್ರತುಂ ಕುರ್ವೀತ. ಇಲ್ಲಿ ಒಂದು ಮಂತ್ರ ಅನ್ನುವಂತಹದ್ದು, ಛಾಂದೋಗ್ಯದಲ್ಲಿ ಬರ್ತಕ್ಕಂಥ ಒಂದು ಮಂತ್ರ ಇಲ್ಲಿ ನಮ್ಮನ್ನ ಕುರಿತು ಅಲ್ಲಿ ಏನು ಉಪದೇಶ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ವಂ ಖಲ್ವಿದಂ ಬ್ರಹ್ಮ. ಖಲು ಅಂದ್ರೆ ನಿಶ್ಚಯವಾಗಿ ಅಂತ. ಇದಂ ಸರ್ವಂ, ಇದಂ ಅಂದ್ರೆ ನಮಗೆ ಪ್ರತ್ಯಕ್ಷವಾಗಿ ತೋರ್ತಕ್ಕಂಥ ಈ ಪ್ರಪಂಚ ಅನ್ನುವಂತಹದ್ದೇನದಲ್ರಿ, ನಾಮರೂಪಗಳು ನಮ್ಗೆ ಗೋಚರ ಆಗಕತ್ತದಿದು. ನಾವು ಕಣ್ಣಿಂದ ನೋಡ್ತೇವಲ್ರಿ ಇದನ್ನ. ಪ್ರತಿಯೊಂದು ವಸ್ತುಗಳಿಗೆ ಒಂದು ನಾಮ, ಅದಕ್ಕೊಂದು ಹೆಸರು. ಅದು ನಾಮ ರೂಪ, ಅದಕ್ಕೊಂದು ರೂಪನೂ ಅದ್ರಿ. ನಾಮರೂಪಗಳಿಂದ ತೋರ್ತಕ್ಕಂಥ ಈ ಪ್ರಪಂಚ ಅನ್ನುವಂತಹದ್ದು ಏನದಲ್ಲ, ಇದು ಬ್ರಹ್ಮ. ಇದೆಲ್ಲವೂ ಬ್ರಹ್ಮವೇ ಅಂತ ಹೇಳ್ತಾರೆ. ಯಾಕಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲವೂ ಈಶ್ವರನಿಂದಲೇ ಆಚ್ಛಾದಿಸಲ್ಪಟ್ಟದ, ವ್ಯಾಪಿಸಲ್ಪಟ್ಟದ ಅಂತ ಹೇಳಿ ಹಿಂಗ ಈಶಾವಾಸ್ಯೋಪನಿಷತ್ನಲ್ಲಿ ಅದನ್ನ ನಮಗ ಬೋಧ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನ್ ಇತಿ ಶಾಂತ ಉಪಾಸೀತ. ತಜ್ಜಲಾನ್, ತಜ್ಜಲಾನ್ ಅಂತಂದ್ರೆ ಅದರಿಂದ ಒಂದು ಉತ್ಪತ್ತಿ ಅನ್ನುವಂತಹದ್ದು, ಉತ್ಪತ್ತಿ ಅನ್ನುವಂತಹದ್ದು ಅದರಿಂದ ಆಗ್ತಾ ಇರುವುದರಿಂದ ಅದನ್ನು ಶಾಂತ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಶಾಂತನಾಗಿ ಉಪಾಸನ ಮಾಡಬೇಕು ಅಂತ ಅದನ್ನ ವಿವರಣೆ ಕೊಡ್ತಾರೆ ಅವರು. ಅಥ ಖಲು ಕ್ರತುಮಯ ಪುರುಷೋ ಯಥಾ ಕ್ರತುರಸ್ಮಿನ್ ಲೋಕೆ ಪುರುಷೋ ಭವತಿ. ಅಂದ್ರೆ ಅಥ ಖಲು, ಖಲು ಅಂದ್ರೆ ನಿಶ್ಚಯವಾಗಿ, ಕ್ರತುಮಯ ಪುರುಷ. ಕ್ರತು ಅಂತಂದ್ರೆ ಇಲ್ಲಿ ನಾನಾ ಅರ್ಥಗಳದಾವ ಇದಕ್ಕೆ. ಇದಕ್ಕೆ ಧ್ಯಾನ ಅಂತಲೂ ಕೂಡ ಕರೀತಾರೆ,
ಸಂಕಲ್ಪ ಅಂತನೂ ಕೂಡ ಕರೀತಾರೆ ಇಲ್ಲಿ ಕೃತು ಅನ್ಲಿಕ್ಕೆ. ಮತ್ತು ನಿಶ್ಚಯ ಅಂತನೂ ಕೂಡ ಕರೀತಾರೆ, ಅಧ್ಯವಸಾಯ ನಿಶ್ಚಯ ಅಂತೇಳಿ ಹಿಂಗ ಹಲವು ಅರ್ಥಗಳದಾವ. ಅದಕ್ಕೆ ಅಥ ಖಲು ಕೃತುಮಯ ಪುರುಷ ಅಂದ್ರೆ ಇಲ್ಲಿ ಧ್ಯಾನವನ್ನ ಮಾಡ್ತಕ್ಕಂಥ ಅಥವಾ ಸಂಕಲ್ಪ ಮಾಡುವಂತ ಯಾವ ಪುರುಷನಿದಾನಲ್ಲ, ಪುರುಷ ಯಥಾ ಕ್ರತು ಅಸ್ಮಿನ್ ಲೋಕೆ ಪುರುಷೋ ಭವತಿ. ಯಥಾ ಅಂದ್ರೆ ಹೇಗೆ, ಕ್ರತುಹು ಅಸ್ಮಿನ್ ಲೋಕೆ ಈ ಲೋಕದಲ್ಲಿ ಅಂತ, ಅಸ್ಮಿನ್ ಲೋಕೆ ಅಂದ್ರೆ ಈ ಲೋಕದಲ್ಲಿ ಅಂತ. ಕ್ರತುಹು ಅಂತಂದ್ರೆ ಇಲ್ಲಿ ಧ್ಯಾನವನ್ನ ಮಾಡ್ತಕ್ಕಂಥ ಉಪಾಸನೆ ಮಾಡ್ತಕ್ಕಂಥ ಪುರುಷ ಭವತಿ ತಥೇಚ್ಛತಃ ಪ್ರೀತ್ಯ ಭವತಿ. ಅವನು ಇಲ್ಲಿಂದ ಈ ಶರೀರವನ್ನು ಬಿಟ್ಟು ಹೊರಟು ಹೋದ ಅಂತಂದ್ರೆ ಅವನಿಗೆ ಏನಪ್ಪ ಫಲ ಅಂತಂದ್ರೆ ಸ ಕ್ರತುಂ ಕುರ್ವೀತ. ಅವನು ಇಲ್ಲಿಂದ ಹೊರಟು ಹೋದ್ಬೇಕು ಪರಲೋಕಕ್ಕನ ಹೋಗ್ಬಿಡ್ತಾ ಇದ್ದ. ಪರಲೋಕದ ಪ್ರಾಪ್ತಿ ಅನ್ನುವಂಥದ್ದು ಅವನಿಗೆ ಆಗ್ತದೆ, ಅದುವೇ ಫಲ. ಅವನು ಇಲ್ಲೇನ ಯಜ್ಞ ಯಾಗಾದಿ ಜಪ ತಪಾದಿಗಳನ್ನ ಮಾಡ್ತಾ ಇದ್ದಾನಲ್ಲ, ಅದರಿಂದ ಅವನು ಮುಂದೆ ಈ ಶರೀರ ಬಿಟ್ಟ ನಂತರದಲ್ಲಿ ಪರಲೋಕಕ್ಕೆ ಗಮನ ಮಾಡ್ತಾ ಇದ್ದಾನ. ಸ ಕ್ರತುಂ ಕುರ್ವೀತ, ಅವನು ಕ್ರತುವನ್ನ ಮಾಡಬೇಕು ಅಂತ. ಕ್ರತು ಅಂದ್ರೆ ಇಲ್ಲಿ ಉಪಾಸನ ಅಂತನೂ ಕೂಡ ನಾವು ಹೇಳ್ಬೋದು. ಅದನ್ನ ಉಪಾಸನ ಅಂತೂ ಬರ್ತೈತಿ, ಎಲ್ಲಿದೆ ಧ್ಯಾನ ಸಂಕಲ್ಪ ಅಂತನೂ ಆಗ್ತೈತಿ. ಅವನು ಸಂಕಲ್ಪವನ್ನ ಮಾಡಬೇಕು ಅಂತ ಹಿಂಗನು ಕೂಡ ಅರ್ಥ ಮಾಡ್ಕೋಬಹುದಿಲ್ರಿ. ಮನೋಮಯ ಪ್ರಾಣ ಶರೀರೋ ಭಾರೂಪ ಇತ್ಯಾದಿ. ಅಲ್ಲಿ ಮನೋಮಯನು ಮತ್ತು ಭಾರೂಪನು ಮತ್ತೇನ್ ಹೇಳ್ತಾ ಇದ್ದಾರೆ, ಪ್ರಾಣ ಶರೀರ ಭಾರೂಪ. ಅವನು ಮನೋಮಯ ಅಂತ ಹೇಳಿಸ್ಕೊಳ್ತಾನ, ಪ್ರಾಣ ಶರೀರ ಅಂತ ಹೇಳಿಸ್ಕೊಳ್ತಾನ, ಭಾರೂಪ ಅಂತ ಹೇಳಿಸ್ಕೊಳ್ತಾನ ಇತ್ಯಾದಿಗಳಾಗಿ. ಇಲ್ಲಿ ತತ್ರ ಸಂಶಯ, ಇಲ್ಲಿ ಒಂದು ಸಂಶಯ ಅನ್ನುವಂತ ಅದು ನಮಗೆ ಬರ್ತದೆ ಈ ಮಂತ್ರದೊಳಗ. ಏನ್ ಸಂಶಯ ಅಂತಂದ್ರೆ, ಕಿಂ ಇಹ ಮನೋಮಯತ್ವಾದಿ ಧರ್ಮೈ ಶಾರೀರ ಆತ್ಮ ಉಪಾಸ್ಯತ್ವೇನ ಉಪದಿಶ್ಯತೆ ಆಹೋಷಿತ್ ಪರಂ ಬ್ರಹ್ಮ ಇತಿ. ನೋಡಿಲ್ಲಿ ಏನು ಸಂಶಯ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ಮನೋಮಯತ್ವಾದಿ ಧರ್ಮಗಳಿಂದ ಇಲ್ಲಿ ಶಾರೀರ ಆತ್ಮ, ಶರೀರದಲ್ಲಿ ಇರುವವನು ಶಾರೀರ ಅಂದ್ರೆ ಶರೀರದಲ್ಲಿ ಇರ್ತಕ್ಕಂಥವನು ಯಾರು, ಇಲ್ಲಿ ಜೀವ. ಶರೀರದೊಳಗೆ ಜೀವದಾನಲ್ರಿ ಅವನಿಗೆ ಶಾರೀರ ಅಂತನೂ ಕೂಡ ಕರಿತಾ ಇದ್ದಾರಲ್ಲಿ. ಅದಕ್ಕೆ ಅವ್ರು ಇಲ್ಲಿ ಮನೋಮಯಾದಿ ಧರ್ಮಗಳನ್ನ ಹೇಳಿರುವುದರಿಂದ ಆ ಶಾರೀರ ಆತ್ಮನನ್ನ ಉಪಾಸತ್ವೇನ ಅವನನ್ನ ಉಪಾಸನೆಗೋಸ್ಕರವಾಗಿ ಉಪದೇಶ ಮಾಡಿದ್ದಾರೋ ಇಲ್ಲ ಪರಬ್ರಹ್ಮವನ್ನೇ ಹೇಳಿದ್ದಾರೋ. ಅಲ್ಲಿ ಉಪಾಸತ್ವ ರೂಪದಿಂದ ಏನು ಜೀವನನ್ನು ಹೇಳ್ಯಾರೋ ಅಥವಾ ಪರಬ್ರಹ್ಮವನ್ನು ಹೇಳಿದಾರೋ ಅಂತ ಈ ಮೇಲಿನ ಮಂತ್ರದಲ್ಲಿ ಒಂದು ಸಂಶಯ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಅಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ ಅಂತೇಳಿ ಅದು ಒಂದು ಮಂತ್ರ. ಆಮೇಲೆ ಮನೋಮಯ ಪ್ರಾಣ ಶರೀರೋ ಭಾರೂಪ, ಮನೋಮಯನು ಮತ್ತು ಪ್ರಾಣ ಶರೀರನು ಮತ್ತು ಭಾರೂಪನೂ ಆಗಿರ್ತಕ್ಕಂಥವನು ಅನ್ನುವಂತ ಹಿಂಗ ಅಲ್ಲಿ ಉಪನಿಷತ್ನಲ್ಲಿ ಬಂದಿರುವುದರಿಂದ ಇಲ್ಲಿ ಜೀವ ಅಂತ ಹೇಳ್ತಿರೋ ಅಥವಾ ಪರಬ್ರಹ್ಮ ಅಂತ ಹೇಳ್ತಿರೋ ಅಂತ ಈ ರೀತಿಯಾಗಿ ಒಂದು ಸಂಶಯ ಅನ್ನುವಂತಹದ್ದು ಬಂದ್ರೆ ಅದಕ್ಕೆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ತನ್ನ ಒಂದು ವಿಚಾರ ಏನು ಅನ್ನೋದನ್ನ ಇಲ್ಲಿ ಪೂರ್ವ ಪಕ್ಷಿ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಅಂದ್ರೆ ಶಾಂಡೀಲ ವಿದ್ಯೆಯ ಮನೋಮಯನು ಅಲ್ಲಿ ಶಾರೀರನೇ ಅಂತ ಹೇಳ್ತಾನೆ. ಶಾರೀರ ಅಂತಂದ್ರೆ ಜೀವನೇ ಅಂತ ಅಲ್ಲಿ. ಶಾರೀರ ಅಂದ್ರೆ ಜೀವನಿಗೆ ಶಾರೀರ ಅಂತ ಕರೆ. ಶರೀರೇ ಭವ ಶಾರೀರ, ಶರೀರದಲ್ಲಿ ಇರುವವನೇ ಯಾರು ಅಂದ್ರೆ ಜೀವ ಅಂತ ಇಲ್ಲಿ ಜೀವನಿಗೆ ಶಾರೀರ ಅಂತನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಕಿಂ ತಾವತ್ ಪ್ರಾಪ್ತಂ
ಮೊದಲು ಇಲ್ಲೇನು ಬರ್ತದೆ ನಮಗಂತಂದ್ರೆ ಶಾರೀರ ಇತಿ ಅಂದ್ರೆ ಶಾರೀರನೇ ಅಂತ ಇಲ್ಲಿ ಅರ್ಥ ಮಾಡ್ಬೇಕಂತಾರ ಅವರು. ಶಾರೀರ ಅಂತಂದ್ರೆ ಇಲ್ಲಿ ಜೀವ ಅಂತ, ಅವನೇ ಇಲ್ಲಿ ಉಪಾಸ್ಯ ಅಂತ ನಮಗ ತೋರ್ತದ ಅಂತ ಹೇಳ್ತಾರ ಅವರು. ಕುತಃ ಯಾಕೆ ಅಂತ ಹಿಂಗ ಪ್ರಶ್ನೆ ಬಂದ್ರೆ ನ ಪರಸ್ಯ ಬ್ರಹ್ಮಣಃ ತಸ್ಯ ಹಿ ಕಾರ್ಯಕಾರಣಾಧಿಪತೇಃ ಪ್ರಸಿದ್ಧೋ ಮನ ಆದಿಭಿಃ ಸಂಬಂಧಃ ನ ಪರಸ್ಯ ಬ್ರಹ್ಮಣಃ. ಕಾರ್ಯಕಾರಣಾಧಿಪತೇಃ, ಕಾರ್ಯ ಅಂದ್ರೆ ಈ ಶರೀರ, ಕರ್ಣ ಅಂತಂದ್ರೆ ಇಂದ್ರಿಯಾದಿಗಳು, ಇವುಗಳಿಗೆ ಅಧಿಪತಿ ಪ್ರಸಿದ್ಧನಾಗಿರ್ತಕ್ಕಂಥವನು ಯಾರು? ಮನ ಆದಿಗಳಿಗೆ ಸಂಬಂಧವುಳ್ಳವನು. ಮನಸ್ಸು ಮೊದಲಾಗಿರ್ತಕ್ಕಂಥವನಿಗೆ ಯಾವನು ಸಂಬಂಧವುಳ್ಳವನಾಗಿದ್ದಾನೋ ಅವನೇ ಇಲ್ಲಿ ಶಾರೀರ ಅಂತ. ನ ಪರಸ್ಯ ಬ್ರಹ್ಮಣಃ, ಇಲ್ಲಿ ಪರಬ್ರಹ್ಮ ಅನ್ನುವಂತಹದ್ದಲ್ಲ. ಅದಕ್ಕೆ ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾನಂತಂದ್ರೆ ಈ ಕಾರ್ಯಕರಣಗಳಿಗೆ ಒಡೆಯನಾಗಿರ್ತಕ್ಕಂಥವನು ಮತ್ತು ಅವನಿಗೆ ಈ ಮನಸ್ಸು ಮೊದಲಾದವುಗಳದಾವಲ್ರಿ, ಅವುಗಳ ಒಂದು ಸಂಬಂಧ ಅನ್ನುವಂಥದ್ದು ಲೋಕದಲ್ಲಿ ಪ್ರಸಿದ್ಧ ಆಗೈತಿ ಅಂತ. ಆದ್ದರಿಂದ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಹೇಗಿದೆ? ಅದು ಅಪ್ರಾಣಃ, ಹ್ಯಮನಃ, ಶುಭ್ರ. ಅದಕ್ಕ ಪ್ರಾಣದ ಸಂಬಂಧ ಇಲ್ಲ ಬ್ರಹ್ಮನಿಗೆ. ಮತ್ತು ಹ್ಯಮನಃ, ಮನೋ ಸಂಬಂಧ ಇಲ್ಲ. ಪರಬ್ರಹ್ಮನಿಗೆ ಅವನಿಗೆ ಪ್ರಾಣದ ಸಂಬಂಧವೂ ಇಲ್ಲ, ಮನಸ್ಸಿನ ಸಂಬಂಧವೂ ಇಲ್ಲ. ಮತ್ತು ಹೇಗಿದ್ದಾನವನು? ಶುಭ್ರ, ಅವನು ಶುಭ್ರನಾಗಿದ್ದಾನೆ ಅಂತ. ಯಾರು? ಆ ಬ್ರಹ್ಮ ಅನ್ನುವಂಥವನು. ಆದ್ದರಿಂದ ಇಲ್ಲಿ ಮನಸ್ಸು ಮೊದಲಾಗಿರ್ತಕ್ಕಂಥವುಗಳನ್ನು ಯಾವನು ಸಂಬಂಧವುಳ್ಳನಾಗಿದ್ದಾನೋ, ಕಾರ್ಯಕರಣಗಳಿಗೆ ಯಾವನು ಒಡೆಯನಾಗಿದ್ದಾನೋ ಅಂತ ಶಾರೀರನೇ ಅಂತ ನಾವಿಲ್ಲಿ ಅರ್ಥ ಮಾಡಬೇಕು ಅಂತ ಅಂತ ಇದು ಪೂರ್ವ ಪಕ್ಷ. ಈಗ ಪೂರ್ವ ಪಕ್ಷಿಯನ್ನು ಕುರಿತು ಇಲ್ಲಿ ಒಂದು ನಾವು ಆಕ್ಷೇಪ ಮಾಡ್ತೇವೆ. ಏನಂತ? ಸರ್ವಂ ಖಲು ಇದಂ ಬ್ರಹ್ಮ ನನು ಅಂತಂದ್ರೆ ನಾವು ಅವನಿಗೆ ಆಕ್ಷೇಪ ಮಾಡದಂಗ, ಮತ್ತಿದೆಲ್ಲವೂ ಬ್ರಹ್ಮವೇ ಇದೆ ಅಂತ ಹೇಳಿ ಸ್ವಶಬ್ದೇನೈವ ಬ್ರಹ್ಮ ಉಪಾತ್ತಂ. ಇಲ್ಲಿ ಸ್ವ ಅನ್ನುವಂತ ಶಬ್ದ ಬಂದದಿಲ್ಲಿ. ಸರ್ವಂ ಖಲು ಇದಂ ಬ್ರಹ್ಮ ಅಂತನ್ನುವಾಗಲ್ಲಿ ಆ ಸ್ವಶಬ್ದದಿಂದ ಬ್ರಹ್ಮ ಅನ್ನುವಂಥದ್ದನ್ನೇ ತೆಗೆದುಕೊಂಡದಲ್ಲ. ಪ್ರಥಮಿಹ ಶಾರೀರ ಆತ್ಮ ಉಪಾಸ್ಯ ಆಶಂಕ್ಯತೆ. ಇಲ್ಲಿ ಶಾರೀರ ಆತ್ಮನೇ ಇಲ್ಲಿ ಉಪಾಸ್ಯ ಅಂತ ನೀವು ಹೆಂಗ ನೀವು ಆಕ್ಷೇಪ ಮಾಡ್ತಾ ಇದ್ದೀರಿ, ಹೆಂಗ ಸಂಶಯ ಮಾಡ್ತಾ ಇದ್ದೀರಿ ಅಂತ. ಯಾಕಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹಿಂಗ ಶ್ರುತಿ ಅನ್ನುವಂತದ್ದು ಹೇಳಿದಲ್ಲಿ ಆ ಸ್ವಶಬ್ದದಿಂದ ಬ್ರಹ್ಮವನ್ನೇ ತೆಗೆದುಕೊಂಡದ. ಮತ್ತೆ ಹೀಗಿರ್ಬೇಕಾದ್ರೆ ನೀವು ಶಾರೀರವೇ ಆತ್ಮ ಇಲ್ಲಿ ಉಪಾಸ್ಯನಾಗಿದ್ದಾನೆ ಅಂತೇಳಿ ನೀವು ಹೇಗೆ ಅದನ್ನೇ ನೀವು ಆಶಂಕೆ ಅಂದ್ರೆ ಸಂಶಯವನ್ನ ಮಾಡ್ತೀರಿ ಅಂತಂದ್ರ ಅವ ಪೂರ್ವ ಪಕ್ಷ ಹೇಳ್ತಾನ ನೈಷ ದೋಷ, ಇದೇನು ದೋಷ ಅಲ್ಲ ಅಂತ ಹೇಳ್ತಾನ. ಯಾರು? ಪೂರ್ವ ಪಕ್ಷಿ. ಯಾಕಂದ್ರೆ ನೇದಂ ವಾಕ್ಯಂ ಬ್ರಹ್ಮೋಪಾಸನ ವಿಧಿ ಪರಂ ಅಂದ್ರೆ ಈ ವಾಕ್ಯ ಅನ್ನುವಂತಹದ್ದು, ಇದಂ ವಾಕ್ಯಂ ಬ್ರಹ್ಮ ಉಪಾಸನ ವಿಧಿ ಪರಂ ನ ಅಂದ್ರ ಬ್ರಹ್ಮ ಉಪಾಸನೆಯನ್ನ ವಿಧಿಸುವುದಕ್ಕೋಸ್ಕರವಾಗಿ ಈ ವಾಕ್ಯ ಬಂದಿಲ್ಲ. ಇಲ್ಲಿ ಯಾರು? ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಇವಾಗ. ಇಲ್ಲಿ ಈ ವಾಕ್ಯ ಅನ್ನುವಂತಹದ್ದು ಏನದಲ್ಲ, ಇಲ್ಲಿ ಮನೋಮಯ ಪ್ರಾಣ ಶರೀರ ಪಾರೂಪ ಅಂತ ಏನೋ ಒಂದು ಶ್ರುತಿ ವಾಕ್ಯ ಬಂದದಲ್ರಿ ಇಲ್ಲಿ. ಈ ಶ್ರುತಿ ವಾಕ್ಯ ಅನ್ನುವಂತಹದ್ದು, ಈ ವಾಕ್ಯ ಅನ್ನುವಂತಹದ್ದು ಇದು ಬ್ರಹ್ಮೋಪಾಸನ ವಿಧಿ ಪರಂ ನ ಅಂತ. ಬ್ರಹ್ಮೋಪಾಸನ ವಿಧಿಗೆ ಇದು ಬಂದಿರತಕ್ಕಂತಹದ್ದು ಅಲ್ಲ. ಕಿಂ ತರ್ಹಿ, ಹೇಗೆ ಅಲ್ಲ ಅಂತಂದ್ರೆ ಹಾಗಾದ್ರೆ ಏನು ಅಂತಂದ್ರೆ ಶಮ ವಿಧಿ ಪರಂ. ಇಲ್ಲಿ ಶಮ ಅಂತಂದ್ರೆ ಇಲ್ಲಿ ಮನೋನಿಗ್ರಹ ಅಂತ ಹೇಳ್ತಾರ ಅಥವಾ ಸಮಾಧಾನ ಅಂತ ಹೇಳ್ತಾರ ಇದಕ್ಕ. ಅಂದ್ರೆ ಇಲ್ಲಿ ಶಮವನ್ನ ವಿಧಿಸಲಿಕ್ಕೆ ಅದು ಬಂದದ್ದು ಅಂತ. ಅದಕ್ಕೆ ಇಲ್ಲಿ ಹೇಳಿದ್ರವರು ಕಿಂ ತರ್ಹಿ ಶಮ ವಿಧಿ ಪರಂ.
ಹ್ಮ್ ಶಮವನ್ನು ವಿಧಿಸಲಿಕ್ಕೆ ಹ್ಮ್ ಇದು ಬಂದಿರತಕ್ಕಂಥದ್ದು ಅಂತ ಹ್ಮ್ ಅದರ ತಾತ್ಪರ್ಯ ಅಂತ ಹೇಳ್ತಾ ಇದ್ದಾರೆ. ಹೌದು. ಶಮವನ್ನು ವಿಧಿಸುವುದರಲ್ಲಿ ಅದರ ತಾತ್ಪರ್ಯ ಇದೆ ಅಂತ. ಹ್ಮ್ ಯತ್ ಕಾರಣಂ ಸರ್ವಂ ಕಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ ಇತ್ಯಾಹ. ಹ್ಮ್ ಯತ್ ಕಾರಣಂ ಹ್ಮ್ ಅಂದ್ರೆ ಯಾವ ಕಾರಣದಿಂದ ಹ್ಮ್ ಸರ್ವಂ ಕಲ್ವಿದಂ ಬ್ರಹ್ಮ ಹ್ಮ್ ಅಂದ್ರೆ ಇದೆಲ್ಲವೂ ಬ್ರಹ್ಮವೇ ಅಂತ. ಹ್ಮ್ ಶ್ರುತಿ ಏನ್ ಹೇಳ್ತದ? ಇದು ಸರ್ವವು ಬ್ರಹ್ಮವೇ. ಯಾಕಂತಂದ್ರೆ ತಜ್ಜಲಾನಿತಿ ಶಾಂತ ಉಪಾಸೀತ. ಹ್ಮ್ ಇದು ತಜ್ಜಲ. ಹ್ಮ್ ತಜ್ಜಲ ಅಂತಂದ್ರೆ ಇದು ಈ ನಾವು ನೋಡ್ತಕ್ಕಂಥ ಈ ಸಮಸ್ತ ಪ್ರಪಂಚ ಅನ್ನುವಂಥದ್ದು ಏನದಲ್ರಿ, ಹೌದು. ಇದೆಲ್ಲವೂ ಆ ಬ್ರಹ್ಮದಿಂದಲೇ ಉತ್ಪತ್ತಿಯಾಗೈತಿ ಅಂತ. ಹ್ಮ್ ಇದಕ್ಕೆ ತಜ್ಜಲ ಅಂತ ಕರೀತಾರ. ಹ್ಮ್ ಏತದುಕ್ತಂ ಭವತಿ ಯಸ್ಮಾತ್ ಸರ್ವಮಿದಂ ವಿಕಾರಜಾತಂ ಬ್ರಹ್ಮೈವ ಹ್ಮ್ ತಜ್ಜನ್ನತ್ವಾತ್ ತಲ್ಲತ್ವಾತ್ ತದನತ್ವಾತ್ ಹ್ಮ್ ತದನತ್ವಾಚ್ಛ. ಹ್ಮ್ ಅದಕ್ಕೆ ಮುಂದೆ ಆಚಾರ್ಯ ಹೇಳ್ತಾರೆ, ಆ ಮಂತ್ರವನ್ನು ಬಿಡಿಸ್ತಾ ಇದ್ದಾರ. ಹ್ಮ್ ಇಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಂತ ಯಾವ ಶ್ರುತಿ ಅನ್ನುವಂತಹದ್ದು ಹ್ಮ್ ತಜ್ಜಲಾನಿತಿ ಉಪಾಸೀತ. ಹ್ಮ್ ಅದು ತಜ್ಜಲ ಅಂತ ಹೇಳಿ ಹ್ಮ್ ಅಂದ್ರೆ ಈ ಕಾರ್ಯಸಮೂಹ ಎಲ್ಲವೂ ಕೂಡ ಅದರಿಂದಲೇ ಉತ್ಪತ್ತಿಯಾಗೈತಿ ಅಂತ ಹೇಳಿ ಹ್ಮ್ ಅದನ್ನ ಶಾಂತ ಅಂತ ಹೇಳಿ ನಾವು ಉಪಾಸನೆಯನ್ನ ಮಾಡಬೇಕು. ಹ್ಮ್ ಅದನ್ನ ನಾವು ಶಾಂತ ಉಪಾಸನೆ ಮಾಡಬೇಕು ಅಂತ. ಹ್ಮ್ ಅದು ಇದೆಲ್ಲ ಉತ್ಪತ್ತಿಯಾದಿಗಳಿಗೆ ಕಾರಣ ಆಗಿರುವುದರಿಂದ ಹ್ಮ್ ಈ ಬ್ರಹ್ಮ ಅನ್ನುವಂತಹದ್ದು ಹ್ಮ್ ನಾಮರೂಪ ಸಮಸ್ತ ಈ ಪ್ರಪಂಚದ ಉತ್ಪತ್ತಿಯಾದಿಗಳಿಗೆ ಕಾರಣವಾಗಿರುವುದರಿಂದ ಹ್ಮ್ ನಾವು ಇದನ್ನ ಶಾಂತ ಅಂತ ಹೇಳಿ ಹ್ಮ್ ಉಪಾಸನೆ ಮಾಡಬೇಕು ಅಂತೇಳಿ ಹ್ಮ್ ಹೇಳ್ಕೊಂಡು ಬಂದರು. ಹೌದು. ಶಾಂತ ಉಪಾಸನೆ ಮಾಡಬೇಕಂತ ಹೇಳಿದ್ರಿ ನಿತ್ಯ. ಹ್ಮ್ ಏತದುಕ್ತಂ ಭವತಿ ಹ್ಮ್ ಯಸ್ಮಾತ್ ಸರ್ವಮಿದಂ ವಿಕಾರಜಾತಂ ಬ್ರಹ್ಮೈವ ತಜ್ಜತ್ವಾತ್. ಯಸ್ಮಾತ್ ಯಾಕೆಂದ್ರೆ ಸರ್ವಮಿದಂ ವಿಕಾರಜಾತಂ. ಹ್ಮ್ ಇದಂ ಅಂದ್ರೆ ಈಗ ನಾವು ಪ್ರತ್ಯಕ್ಷವಾಗಿ ತೋರ್ತಕ್ಕಂಥ ಹ್ಮ್ ಒಂದು ವಿಕಾರದ ಸಮೂಹ. ಹ್ಮ್ ಈಗೇನು ಪ್ರಪಂಚ ಐತಂತ ಹೌದು. ಇದು ಕಾರ್ಯರೂಪವಾಗಿರ್ತಕ್ಕಂಥದ್ದು, ಬ್ರಹ್ಮ ಕಾರಣರೂಪವಾಗಿರ್ತಕ್ಕಂಥದ್ದು. ಹ್ಮ್ ಕಾರಣದಿಂದ ಕಾರ್ಯ ಉತ್ಪತ್ತಿ ಆಗ್ತದ್ರಿ. ಹೌದು. ಬಂಗಾರ ಕಾರಣ ಅದ, ಹ್ಮ್ ಆಭರಣಗಳು ಕಾರ್ಯ ಆಗಿದ್ದಾವು. ಕಾರಣವಾಗಿರ್ತಕ್ಕಂಥ ಬಂಗಾರದಿಂದ ಕಾರ್ಯವಾಗಿರ್ತಕ್ಕಂಥ ಆಭರಣಗಳು ಹ್ಮ್ ಉತ್ಪತ್ತಿ ಆಗ್ತವೆ ಅಂತ. ಹ್ಮ್ ಹಂಗ ಈ ಜಗತ್ತು ಕಾರ್ಯ, ಹ್ಮ್ ಈ ಕಾರ್ಯ ಸಮೂಹ ಅನ್ನುವಂಥದ್ದು ಅದಕ್ಕೆ ಸರ್ವಂ ಇದಂ ವಿಕಾರ ಜಾತಂ. ಹ್ಮ್ ವಿಕಾರ ಅಂತಂದ್ರೆ ಇವೆಲ್ಲವೂ ಕಾರ್ಯ ಸಮೂಹಗಳೆಲ್ಲವೂ ಅಂತ. ಹ್ಮ್ ಅದರಿಂದಲೇ ಯಸ್ಮಾತ್ ಅಂದ್ರೆ ಯಾವುದರಿಂದ, ಹ್ಮ್ ಸರ್ವವಿಧಂ ವಿಕಾರ ಜಾತಂ ಹ್ಮ್ ಈ ಸಂಪೂರ್ಣ ವಿಕಾರದ ಸಮೂಹ ಅನ್ನುವಂತಹದ್ದು ಯಾವುದರಿಂದ ಉತ್ಪತ್ತಿ ಆಗುತ್ತದೆಯೋ ಅಂತ. ಹ್ಮ್ ಇದೆಲ್ಲ ಮತ್ತೆ ಅದರಿಂದ ಹುಟ್ಟ್ಯಾವ್ರೆಲ್ಲ, ಈ ಜಗತ್ತೆಲ್ಲವೂ ಬ್ರಹ್ಮದಿಂದಲೇ ಹುಟ್ಟ್ಯಾವಲ್ರಿ. ಅದು ಹೌದು. ಬ್ರಹ್ಮೈವ ತಜ್ಜತ್ವಾತ್. ಹ್ಮ್ ಇಲ್ಲಿ ಬ್ರಹ್ಮವೇ ತಜ್ಜೈವ ಅಂತಂದ್ರೆ ಏನು, ಆ ಬ್ರಹ್ಮದಿಂದಲೇ ಹುಟ್ಟಿರುವುದರಿಂದ ಅಂತ ಅರ್ಥ ಇಲ್ರಿ. ಹ್ಮ್ ತಲ್ಲತ್ವಾತ್ ಹ್ಮ್ ಮತ್ತು ಅದರಲ್ಲೇ ಆಗ್ಬಿಡ್ತಾವಂತ. ಹ್ಮ್ ಯಾವುದರಿಂದ ಹುಟ್ಟ್ಯಾವೋ ಕೊನೆಗೆ ಅದರಲ್ಲಿ ಲಯ ಆಗ್ಬಿಡ್ತಾವು ಅಂತ. ಅದಕ್ಕೆ ತಲ್ಲತ್ವಾತ್ ತದನತ್ವಾತ್. ಹ್ಮ್ ತದನತ್ವಾತ್ ಅಂತಂದ್ರೆ ಏನು, ಆ ಬ್ರಹ್ಮದಲ್ಲಿ ಇದ್ದುಕೊಂಡು ತಮ್ಮ ಎಲ್ಲ ವ್ಯಾಪಾರಗಳನ್ನ ಅವು ಮಾಡಿಕೊಂಡಿರ್ತಾ ಇದ್ದಾವೆ ಅಂತ. ಅದಕ್ಕೆ ತದನತ್ವಾತ್ ಅಂತ ಹೇಳಿದ್ರು ಅವರು. ಚ ನ ಚ ಸರ್ವಸ್ಯ ಏಕಾತ್ಮತ್ವೇ ರಾಗಾದಯ ಸಂಭವಂತಿ. ಸರ್ವಸ್ಯ ಏಕಾತ್ಮತ್ವೇ, ಎಲ್ಲವೂ ಒಂದೇ ಅಂತಾದರೆ ಅಲ್ಲಿ ರಾಗಾದಿಗಳು ಸಂಭವಿಸುವುದಿಲ್ಲ ಅಂತ. ರಾಗ ಅಂತಂದ್ರೆ ವಿಷಯಗಳ ಇಚ್ಛೆ ಅಂತ. ನಿಜಮಶ್ವರವ್ರು ಹೇಳ್ತಾರೆ, ರಾಗದೆಂ ಬೇರಿನ ಭವ ಬೀಜ ಮುಂಟೆ ಅಂತ ಹೇಳ್ಕೊಂಬಂದಾರಲ್ರಿ. ಇಲ್ಲಿ ಆ ವಿಷಯಗಳನ್ನ ನಾವು ಅಪೇಕ್ಷೆ ಮಾಡ್ತೇವಲ್ರಿ ಈಗ, ಅದಕ್ಕೆ ರಾಗ ಅಂತ ಕರೀತಾರೆ. ರಾಗ ಅನ್ಲಿಕ್ಕೆ ನಿಜಗುಣ ಶ್ರೀಗಳವರು ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ದೊಡ ಸುಖವ ನಿಶ್ಚಯಿಸಿ ವಿಷಯದಳು ಸುಖಮಯವೆಂದು
ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ ರಾಗವೆಂದೆನಿಸುವುದು ಅಂತ ಹೇಳ್ತಾರೆ. ಹೌದು. ಅಂದ್ರೆ ಈ ಹೊರಗಿನ ವಿಷಯ ಭೋಗಗಳು ಅವು ಸುಖ ಅಲ್ಲದೆ ಇದ್ರೂ ಕೂಡ ಹ್ಮ್ ಅವುಗಳನ್ನೇ ಸುಖ ಅಂತ ತಿಳ್ಕೊಂಡು ಹ್ಮ್ ತೊಡರಿ ಬಿಡದಿರ್ಪ ಹ್ಮ್ ಅವೇ ಸುಖ ಸ್ವರೂಪ ಅಂತ ಹೇಳಿ ಅದನ್ನು ಬಿಡಲಾರದಂತ ಬುದ್ಧಿ, ಹ್ಮ್ ಆ ವಿಷಯಗಳು ಇವು ದುಃಖ ಅಂತ, ಇವು ಅನಿತ್ಯದಾವು ದುಃಖದಾವ್ ಅಂತ ತಿಳ್ಕೊಂಡು ಅವು ತ್ಯಾಗ ಮಾಡಂಗಿಲ್ಲ. ಹೌದು. ಅವೇ ಸುಖರೂಪ ಅಂತ ಹೇಳಿ ಹ್ಮ್ ಅವುಗಳಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ಮೋಹ ಅನ್ನುವಂಥದ್ದು ಐತಲ್ರಿ, ಹೌದು. ಆಸಕ್ತಿ ಅನ್ನುವಂಥದ್ದು ಅದಲ್ರಿ, ಹ್ಮ್ ಅದಕ್ಕೆ ರಾಗ ಅಂತ ಕರಿತಾ ಇದ್ದಾರೆ. ಹ್ಮ್ ಈಗೆಲ್ಲವೂ ಒಂದೇ ಅಂತ ಆದಾಗ ಹ್ಮ್ ಅಲ್ಲಿ ರಾಗಾದಿಗಳು ಸಂಭವಿಸ್ತಾವೇನು? ಹ್ಮ್ ಇಲ್ಲ. ಎಲ್ಲೋ ಒಂದೇ ಆಗಿಬಿಟ್ಟಾಗ ಅಲ್ಲಿ ರಾಗಾದಿಗಳು ಯಾಕೆ ಎರಡು ಅನ್ನುವಂಥದ್ದು ಇದ್ರೆ ಅಲ್ಲಿ ರಾಗ ಉಂಟಾಗ್ತದೆ. ಈಗ ಹೌದು. ಒಂದು ಬ್ರಹ್ಮಲೋಕ ಅನ್ನುವಂಥದ್ದು ಒಂದು ಐತಿ ಅಂತಂದಾಗ ಹ್ಮ್ ಕರ್ತೃ ಏನ್ ತಿಳ್ಕೊಳ್ತಾನ, ಓ ನನಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗಿಲ್ಲ, ನನಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಿಲ್ಲ. ಹ್ಮ್ ಯಾಕೆ ಅದು ತನಗಿಂತಲೂ ಭಿನ್ನ ಐತಲ್ಲ ಸ್ವರ್ಗಲೋಕ, ಹೌದು. ಅಲ್ಲಿ ಎರಡು ಅನ್ನೋದು ಐತಲ್ರಿ ಇಲ್ಲಿ. ಯಾಕಂದ್ರೆ ಪಡೆಯೋ ಒಬ್ಬವ ಹ್ಮ್ ಆ ಪಡೆಯುವಂತ ವಸ್ತು ಒಂದು, ಆ ಎರಡಿದ್ದಲ್ಲಿ ಅದ್ರ ಬಯಕೆ ಆಗ್ತೈತಿ ನಮಗೆ. ಹೌದು. ಯಾವುದು ಸ್ವರ್ಗದ ಸುಖ ಅದನ್ನು ಅನುಭವಿಸ್ಬೇಕು ಅನ್ನುವಂತ ಹ್ಮ್ ರಾಗ ಬುದ್ಧಿ ಉಂಟಾಗ್ತದೆ. ಹೌದು. ಮತ್ತೆ ಎಲ್ಲಾ ಕಡೆಯಲ್ಲಿ ಒಂದೇ ಇದೆ, ಒಂದೇ ವಸ್ತು, ಅದೇ ನಾನು ಅದೇ ತಾನು ಅಂತ ತಿಳ್ಕೊಂಡಾಗ ಹ್ಮ್ ಅಲ್ಲಿ ರಾಗಾದಿಗಳು ಹೆಂಗ್ ಸಂಭವಿಸ್ತಾವಲ್ಲಿ? ಇಲ್ಲ. ಹ್ಮ್ ಅಲ್ಲಿ ಸಂಭವಿಸುವುದಿಲ್ಲ ಅಂತ. ಹ್ಮ್ ಅದಕ್ಕೆ ಏಕಾತ್ಮತ್ವೇ ರಾಗಾದಯ ಸಂಭವಂತಿ. ಹ್ಮ್ ಅಲ್ಲಿ ಒಂದೇ ಆತ್ಮ ಅಂತ ಆದರೆ ಹ್ಮ್ ರಾಗಾದಿಗಳು ಸಂಭವಿಸುವುದಿಲ್ಲ. ಹ್ಮ್ ತಸ್ಮಾ ಶಾಂತ ಉಪಾಸೀತ ಇತಿ. ಹ್ಮ್ ಆದ್ದರಿಂದ ಅದನ್ನು ಶಾಂತವಾಗಿ ನಾವು ಉಪಾಸನೆ ಮಾಡಬೇಕು ಅಂತ, ಹ್ಮ್ ಶಾಂತವಾಗಿ ಅದನ್ನು ಉಪಾಸನೆ ಮಾಡಬೇಕು ಅಂತ ಹಿಂಗ ಶ್ರುತಿ ಹೇಳ್ತದ್ರಿ. ಹೌದು. ನ ಚ ಶಮ ವಿಧಿ ಪರತ್ವೇ ಸತಿ ಅನೇನ ವಾಕ್ಯೇನ ಬ್ರಹ್ಮೋಪಾಸನಂ ನಿಯುಕ್ತಂ ಶಕ್ಯತೆ. ಇಲ್ಲಿ ನ ಚ ಶಮ ವಿಧಿ ಪರತ್ವೇ ಅಂತ ಹೇಳಿದ್ರಿ. ಇಲ್ಲಿ ಹ್ಮ್ ಅಂದ್ರೆ ಇಲ್ಲಿ ಶಮ ವಿಧಿ ಎನ್ನುವಂತಹದ್ದು ಇಲ್ಲಿ ಬೋಧಿಸ್ತದಂತಾದರೆ ಹ್ಮ್ ಅವಾಗ ಆ ವಾಕ್ಯದಿಂದ ಅಲ್ಲಿ ಬ್ರಹ್ಮವನ್ನ ಉಪಾಸನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ನೇಮಿಸೋದಕ್ಕಾಗ್ತದೇನು? ಹ್ಮ್ ಇಲ್ಲ. ಹೌದು. ಶಮವಿಧಿ ಪರತ್ವೇ ಸತಿ ಹ್ಮ್ ಅನೇನ ವಾಕ್ಯೇನ ಬ್ರಹ್ಮೋಪಾಸನಂ ನಿಯಂತು ನಚ ಶಕ್ಯತೆ ಅಂತ. ಹ್ಮ್ ಇಲ್ಲಿ ಶಮವಿಧಿಯನ್ನೇ ಅಲ್ಲಿ ಹೇಳಲಿಕ್ಕೆ ಬಂದದ ಅಂತ ಆದರೆ, ಹ್ಮ್ ಅಂದ್ರೆ ಶಮವಿಧಿಯೇ ಪರವಾಗಿ ಐತಪ್ಪ ಅಂತಂದ್ರೆ ಹ್ಮ್ ಈ ಒಂದು ವಾಕ್ಯದಿಂದ ಬ್ರಹ್ಮವನ್ನ ಉಪಾಸನ ಮಾಡಬೇಕು ಅಂತೇಳಿ ಹ್ಮ್ ಹಿಂಗ ನೇಮಿಸುವುದಕ್ಕೆ ಅಲ್ಲಿ ಆಗ್ತದೇನೋ ಅಂದ್ರೆ ಆಗುದಿಲ್ಲ ಅಂತ ಹೇಳ್ತಾರ ಅವರು. ಹಾ. ಅನೇನ ವಾಕ್ಯನ ಬ್ರಹ್ಮೋಪಾಸನಂ ನಿಯಂತುಂ ನ ಚ ಶಕ್ಯತೆ ಹ್ಮ್ ಉಪಾಸನಂ ತು ಹ್ಮ್ ಸ ಕ್ರತುಂ ಕುರ್ವೇತ ಇತ್ಯನೇನ ವಿಧೀಯತೆ. ಹ್ಮ್ ಅಲ್ಲಿ ಉಪಾಸನೆ ಅನ್ನುವಂತಹದ್ದು ಹೇಗಿದೆ ಅಂತಂದ್ರೆ ಅವನು ಕ್ರತುವನ್ನ ಮಾಡಬೇಕು ಅಂತ. ಹ್ಮ್ ಹಿಂಗ ಅಲ್ಲಿ ಶ್ರುತಿ ಅನ್ನುವಂಥದ್ದು ಇತ್ಯನೇನ ವಿಧೀಯತೆ. ಹ್ಮ್ ಅಲ್ಲಿ ಶ್ರುತಿ ಏನು ವಿಧಿ ಮಾಡ್ತದ ಅಂತಂದ್ರೆ ಹ್ಮ್ ಅವನು ಕ್ರತುವನ್ನ ಮಾಡಬೇಕು. ಹ್ಮ್ ಕ್ರತು ಅಂತಂದ್ರೆ ಅದನ್ನ ಮುಂದೆ ಬಿಡಿಸ್ತಾರ ಅವರು. ಕ್ರತು ಅನ್ಲಿಕ್ಕೆ ಯಾವ್ದು ಕರೀತಾರೆ ಅಂತಂದ್ರೆ ಹ್ಮ್ ಕ್ರತು ಸಂಕಲ್ಪ ಧ್ಯಾನಂ ಇತ್ಯರ್ಥ. ಹ್ಮ್ ಕ್ರತು ಅನ್ನುವಂತ ಶಬ್ದಕ್ಕ ಅಲ್ಲಿ ಸಂಕಲ್ಪ ಅಂತನೂ ಅರ್ಥ ಆಗ್ತೈತಿ. ಅಲ್ಲಿ ಹೌದು. ಸಂಕಲ್ಪಕ್ಕೆ ಕ್ರತು ಅಂತ ಕರೀತಾ ಇದ್ದಾರೆ. ಹ್ಮ್ ಮತ್ತು ಧ್ಯಾನ, ಹ್ಮ್ ಧ್ಯಾನಕ್ಕೂ ಕೂಡ ಕ್ರತು ಅಂತ ಕರೀತಾರೆ. ಹ್ಮ್ ನಾವು ಸಂಕಲ್ಪ ಅಂತರ ಇಟ್ಕೋಬಹುದು ಅಥವಾ ಧ್ಯಾನ ಅಂತಲೂ ಕೂಡ ಇಟ್ಕೋಬಹುದು. ಹ್ಮ್ ಇನ್ನೊಂದು ಕಡೆಯಲ್ಲಿ ಅಧ್ಯವಸಾಯ, ಹ್ಮ್ ನಿಶ್ಚಯ ಅಂತ. ಹ್ಮ್ ಆ ನಿಶ್ಚಯ ಮಾಡೋದಕ್ಕೂ ಕೂಡ ಹ್ಮ್ ಅದಕ್ಕೇನಂತ ಕರ್ಕೊಂಡ್ ಬಂದ್ರು ಅಂತಂದ್ರೆ ಕ್ರತು ಅಂತ ಕರ್ಕೊಂಡು ಬಂದಾರ. ಹ್ಮ್ ಅದಕ್ಕ ಇಲ್ಲಿ ಶ್ರುತಿ ಪ್ರಕಾರವಾಗಿ ನಾವು ಇಲ್ಲೇನ್ ಅರ್ಥ ಮಾಡಬೇಕು ಅಂತಂದ್ರೆ ಹ್ಮ್ ಕ್ರತು ಸಂಕಲ್ಪ ಧ್ಯಾನಂ ಇತ್ಯರ್ಥ. ಕ್ರತು ಅಂದ್ರೆ ಇಲ್ಲಿ ಸಂಕಲ್ಪ ಅಥವಾ ಧ್ಯಾನ ಅಂತ ಹೇಳಿ ಹ್ಮ್ ನಾವು ಅರ್ಥ ಮಾಡ್ಕೊಳ್ಬೇಕು. ಹ್ಮ್ ತಸ್ಯಚ ವಿಷಯತ್ವೇನ ಶ್ರೂಯತೆ. ಹ್ಮ್ ಅಂದ್ರೆ ಅದರ ವಿಷಯಕವಾಗಿ ಇಲ್ಲಿ ನಮಗೆ ಏನ್ ಕೇಳಿ ಬರ್ತೈತಿ ಅಂತಂದ್ರೆ ಹ್ಮ್ ಮನೋಮಯ ಪ್ರಾಣ ಶರೀರ ಇತಿ ಜೀವಲಿಂಗಂ. ಹ್ಮ್ ಇಲ್ಲಿ ಮನೋಮಯನು ಮತ್ತು ಪ್ರಾಣ ಶರೀರ ಉಳ್ಳವನು. ಹ್ಮ್ ಇಲ್ಲಿ ಜೀವಲಿಂಗವೇ ಇದೆ ಅಂತ ಇಲ್ಲಿ. ಹ್ಮ್
ಇಲ್ಲಿ ಮನೋಮಯ ಮತ್ತು ಪ್ರಾಣ ಶರೀರ ಅಂತಂದ್ರೆ ಇಲ್ಲಿ ಪರಮಾತ್ಮ ಅಂತ ಹೆಂಗ್ ಅರ್ಥ ಮಾಡ್ತೀರಿ ನೀವು? ಯಾಕಂದ್ರೆ ಮನೋ ಉಪಾಧಿ ಉಳ್ಳವನು, ಮನಸ್ಸು ಉಳ್ಳವನು ಯಾರು? ಜೀವ. ಜೀವನಲ್ಲಿ ಮನಸ್ಸು ಐತಿ, ಜೀವನಲ್ಲಿ ಪ್ರಾಣ ಅನ್ನುವಂತಾದ ಪ್ರಾಣ ಶರೀರ ಉಳ್ಳವನು. ಆದ್ದರಿಂದ ಇಲ್ಲಿ ಜೀವಲಿಂಗ ಅನ್ನುವಂತಾದಿದೆ. ಅಥೋ ಬ್ರೂಮಃ ಜೀವ ವಿಷಯಂ ಏತದುಪಾಸನಂ ಇತಿ. ಆದ್ರಿಂದ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದು ಜೀವ ವಿಷಯಕವಾಗಿರ್ತಕ್ಕಂಥ ಒಂದು ಉಪಾಸನೆ ಅಂತ. ಇಲ್ಲಿ ಜೀವನನ್ನೇ ನಾವಿಲ್ಲಿ ಶಾರೀರನ್ನೇ ಇಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳಿ ಹಿಂದೆ ಏನು ಮಂತ್ರ ಹೇಳ್ಕೊಂಡ್ ಬಂತಲ್ಲ. ಆದ್ದರಿಂದ ಇಲ್ಲಿ ಜೀವ ವಿಷಯಕವಾಗಿರ್ತಕ್ಕಂಥದ್ದೇ ಉಪಾಸನಾ ಅಂತ ಹಿಂಗ ಅರ್ಥೈಸಬೇಕು ಅಂತ ಹೇಳಿ ಇದಿಷ್ಟು ಪೂರ್ವ ಪಕ್ಷಿನ ವಿಚಾರಗಳು. ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಇಲ್ಲಿ ಮನೋಮಯ ಪ್ರಾಣ ಶರೀರ ಭಾರೂಪಹ ಅಂತೇಳಿ ಶ್ರುತಿ ಬಂತಲ್ಲ, ಅಲ್ಲಿ ಸಂಶಯ ಮಾಡಿದ್ದ. ಅಲ್ಲಿ ಮನೋಮಯತ್ತು ಮೊದಲಾಗಿರ್ತಕ್ಕಂಥ ಧರ್ಮಗಳಿಂದ ಶಾರೀರಾತ್ಮನ್ನೇ ಉಪಾಸನ ಮಾಡಬೇಕು ಅಂತ ಹೇಳಿ ಹೆಂಗ ಶ್ರುತಿ ಅದನ್ನ ತಿಳಿಸ್ತಾ ಇದೆಯೋ ಅಥವಾ ಪರಬ್ರಹ್ಮವನ್ನು ತಿಳಿಸ್ತಾ ಇದೆಯೋ ಅಂತ ಇಷ್ಟು ಒಂದು ಸಂಶಯ ಇತ್ತು. ಆ ಸಂಶಯಕ್ಕೆ ಅವ ಏನು ಉತ್ತರ ಕೊಟ್ಟ ಅಂತಂದ್ರ ಇಲ್ಲಿ ಜೀವಲಿಂಗವೇ ಅಂತ. ಯಾಕಂದ್ರೆ ಇಲ್ಲಿ ಮನೋಮಯ ಪ್ರಾಣ ಶರೀರ ಅಂತೇಳಿ ಹಿಂಗ ವಾಕ್ಯಗಳು ನಮ್ಗೆ ಕೇಳಿ ಬರ್ತಾ ಇದ್ದಾವಲ್ಲ. ಆದ್ರಿಂದ ಇಲ್ಲಿ ಕ್ರತು ಅಂತಂದ್ರೆ ಸಂಕಲ್ಪ ಅಥವಾ ಧ್ಯಾನ ಅಂತ. ತಸ್ಯ ವಿಷಯತ್ವೇನ ಅಂದ್ರೆ ಅವನ ವಿಷಯಕವಾಗಿ ಅಂತ. ಯಾವುದು ಕ್ರತು ಮತ್ತು ಇಲ್ಲಿ ಮನೋಮಯ ಮತ್ತು ಯಾವ ಪ್ರಾಣಶರೀರ ಅಂತ ಹೇಳ್ತೇವಲ್ಲ, ಆ ಜೀವಲಿಂಗವೇ ಅಲ್ಲಿ ಶ್ರುತಿಯಲ್ಲಿ ಹೇಳಲ್ಪಟ್ಟದ. ಆದ್ರಿಂದ ಇಲ್ಲಿ ಈ ಉಪಾಸನೆ ಎನ್ನುವಂತಹದ್ದು ಜೀವಿಷೇಕವಾಗಿರ್ತಕ್ಕಂಥದ್ದು ಅಂತೇಳಿ ಹಿಂಗ ಇಲ್ಲಿ ಪೂರ್ವ ಪಕ್ಷಿ ಅನ್ನುವಂಥದ್ದು ಆಕ್ಷೇಪ ಮಾಡಿದ್ರ ಅದಕ್ಕ ಈಗ ಇನ್ನೂ ಕೆಲವು ಇದನ್ನ ಕೊಡ್ತಾನ, ಪ್ರಮಾಣ ಕೊಡ್ತಾನ್ರ. ಶ್ರುತಿಗಳಲ್ಲಿಯೂ ಕೂಡ ಆ ಬ್ರಹ್ಮಲಿಂಗಗಳು ಅಂತ ಏನು ಕಂಡು ಬರ್ತಾವಲ್ಲ, ಅವೆಲ್ಲವೂ ಜೀವಲಿಂಗಗಳೇ ಆಗಿದ್ದಾವೆ ಅಂತ ಅವನು ಪ್ರಮಾಣ ಕೊಟ್ಟು ಹೇಳ್ತಾನ. ಸರ್ವಕರ್ಮ ಸರ್ವಕಾಮ ಇತ್ಯಾದ್ಯಪಿ ಶ್ರೂಯಮಾಣಂ ಪರ್ಯಾಯೇಣ ಜೀವ ವಿಷಯಂ ಉಪಪದ್ಯತೆ. ಇಲ್ಲಿ ಶ್ರುತಿ ಏನ್ ಹೇಳ್ತದ? ಸರ್ವಕರ್ಮ ಅಂದ್ರೆ ಎಲ್ಲಾ ಕರ್ಮಗಳನ್ನ ಮಾಡುವವನು, ಮತ್ತು ಸರ್ವಕಾಮ ಅಂದ್ರೆ ಎಲ್ಲ ಕಾಮನೆ ಉಳ್ಳವನು ಅಂಥೇಳಿ ಹಿಂಗ ಒಂದೊಂದಾಗಿ ಅದು ಜೀವನ ವಿಷಯದಲ್ಲಿನೂ ಆಗ್ತದ ಅಂತ ಹೇಳ್ತಾರ ಅವ್ರು. ಇತ್ಯಾದ್ಯಪಿ ಶ್ರೂಯಮಾಣಂ ಪರ್ಯಾಯೇಣ ಜೀವ ವಿಷಯಂ ಉಪಪದ್ಯತೆ. ಇಲ್ಲಿ ಪರ್ಯಾಯವಾಗಿ ನಮಗೇನು ಶ್ರುತಿಯಲ್ಲಿ ಕೇಳಿ ಬರ್ತಕ್ಕಂಥದ್ದಿಲ್ಲಿ ಅದು ಜೀವ ವಿಷಯವೇ ಆಗಿದೆ ಅಂತ ಹೇಳಿ ಇಲ್ಲಿ ಅವನು ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನು ಹೇಳಿದ. ಏಷಮ ಆತ್ಮ ಅಂತರ್ಹೃದಯೇ ಅಣಿಯಾನ್ ಹುರಿಯೇರ್ವಾ ಯವಾದ್ವಾ ಇತಿ ಚ ಹೃದಯಾಂತರ್ನ ಹೃದಯಾಯತನಮತ್ವಂ ಅಣಿಯಸ್ತ್ವಂ ಚ ಆರಾಗ್ರಮಾತ್ರಸ್ಯ ಜೀವಸ್ಯ ಅವಕಲ್ಪತೆ ನ ಅಪರಿಚ್ಛಿನ್ನಸ್ಯ ಬ್ರಹ್ಮಣಃ. ನೋಡಿ ಇಲ್ಲಿ ಆ ಶ್ರುತಿ ಇನ್ನೂ ಅನೇಕ ಶ್ರುತಿಗಳನ್ನ ಪ್ರಮಾಣ ಕೊಡ್ತಾನ್ರಿ ಅವನು. ಏಷಮ ಆತ್ಮ ಅಂತರ್ಹೃದಯೇ ಅಂದ್ರೆ ಈ ಆತ್ಮನು ಎಲ್ಲದಾನಪ್ಪ ಅಂತಂದ್ರೆ ನಮ್ಮ ಹೃದಯದೊಳಗದಾನಂತ ಅವನು. ನಮ್ಮ ಹೃದಯದೊಳಗಿರ್ತಕ್ಕಂಥ ಈ ಆತ್ಮ ಅಂತರ್ಹೃದಯೇ ಅಣಿಯಾನ್. ಅಣಿ ಅಂತಂದ್ರೆ ಈ ಪರಮಾಣು ಇರ್ತಾವಲ್ರಿ, ಸೂಕ್ಷ್ಮವಾಗಿರ್ತಕ್ಕಂಥ ಅಂದ್ರೆ ಅತಿ ಸೂಕ್ಷ್ಮ ಅಂತದು. ಆತ್ಮವನು ಅಣಿಯಾನ್ ಅಂತಂದ್ರೆ ಏನು? ಬಹಳ ಅತ್ಯಂತ ಅದಕ್ಕೆ ಅಣೋರಣೀಯಾನ್ ಮಹತ್ವಮಯ್ಯನ್ ಅಂತಾರಲ್ರಿ, ಅಣುವಿಗಿಂತಲೂ ಅಣು ಆಗಿದ್ದಾನೆ ಅಂತ. ಅದಕ್ಕ ಅವರಂದ್ರು ಅಂತರ ಹೃದಯ ಅಣಿಯಾನ್ ವ್ರೀಹೇರ್ವಾ. ವ್ರೀಹಿ ಅಂತಂದ್ರೆ ಭತ್ತಕ್ಕ ಹುರಿ ಅಂತ ಕರೀತಾರ. ಈ ಭತ್ತದ ಕಾಳು ಇರ್ತಾವಲ್ರಿ, ಅಷ್ಟು ಅದಾನ ಅಂತ. ವ್ರೀಹೇರ್ವಾ ಯವಾತ್ವಾ. ಯವ ಅಂದ್ರೆ ಈ ಜವೆ ಗೋಧಿ ಅಂತಾರಲ್ರಿ, ಜವೆ, ಅದು ಒಣಬೇಸಾದ ಬೆಳಿತಾರ ನೋಡೋದು, ಅದಕ್ಕೆ ಜವೆ ಗೋಧಿ ಅಂತ ಕರೀತಾರ. ಅದ್ರ ಕಾಳು ಇರ್ತಾವಲ್ರಿ,
ಕರೆಕ್ಟ್ ಕರೆಕ್ಟ್. ಅದಕ್ಕಿಂತಲೂ ಇನ್ನೂ ಸಣ್ಣವಂತವನು. ಹ್ಮ್ ಪ್ರೀಹೇರ್ವಾಯವಾದ್ವಾ ಇತಿ ಚ ಹೃದಯಾಯತನತ್ವಂ, ಅಂದ್ರೆ ಹೃದಯದೊಳಗ ಆಶ್ರಯ ಮಾಡಿಕೊಂಡಿರ್ತಕ್ಕಂಥವನು ಅಂತ. ಹ್ಮ್ ಹೃದಯ ಎನ್ನುವಂತ ಆಶ್ರಯವುಳ್ಳವನಾಗಿರುವಂಥವನು. ಹ್ಮ್ ಅಣೀಯಸ್ತ್ವಂ ಛ, ಹ್ಮ್ ಮತ್ತು ಅವನು ಅತ್ಯಂತ ಅಣುವಿಗಿಂತಲೂ ಅಣುವಾಗಿರ್ತಕ್ಕಂಥವನು ಅಂತ. ಹ್ಮ್ ಅವನು ಅಣುಸ್ವರೂಪನಾಗಿರುವಂಥವನು ಅದ ಅಂತ ಹೇಳ್ಕೊಂಬಂದ್ರು. ಆರಾಗ್ರ ಮಾತ್ರಸ್ಯ ಜೀವಸ್ಯ, ಹ್ಮ್ ಆರಾಗ್ರ ಅಂತಂದ್ರೆ ಈ ದಬ್ಬಣ ಇರ್ತೈತಲ್ರಿ, ಅದ್ರ ತುದಿ ಹ್ಮ್ ಹ್ಮ್ ಅದು ಎಷ್ಟು ಸಣ್ಣದಾಗಿರ್ತದೆ, ಎಷ್ಟು ಸೂಕ್ಷ್ಮವಾಗಿರ್ತೈತಲ್ಲ, ಹೌದು. ಆ ರೀತಿಯಾಗಿರ್ತಕ್ಕಂಥವನು. ಹ್ಮ್ ನೋಡಿ, ಇವೆಲ್ಲ ಪ್ರಮಾಣಗಳನ್ನ ಕೊಟ್ಟುಕೊಂಡು ಬಂದ್ರು ಅವನಿಗೆ. ಹೌದು. ಇತಿ ಅತ್ರ ಭ್ರೂ ಇದು ಆರೋಗ್ಯ ಮಾತ್ರ ಆರಾಗ್ರ ಮಾತ್ರಸ್ಯ ಜೀವಸ್ಯ ಅವಕಲ್ಪತೆ. ಅವಕಲ್ಪತೆ ನ ಅಪರಿಚ್ಛಿನ್ನಸ್ಯ ಬ್ರಹ್ಮಣಃ. ಹ್ಮ್ ಇಲ್ಲಿ ಬ್ರಹ್ಮ ಅಪರಿಚ್ಛಿನ್ನದಾನ, ಹ್ಮ್ ಅಂದ್ರೆ ಅವನು ಪರಿಚ್ಛಿನ್ನ ಅಲ್ಲ. ಹ್ಮ್ ಪರಿಚ್ಛಿನ್ನ ಆಗಿದ್ರ ಯಾರು ಬ್ರಹ್ಮ, ಅವನಿಗೂ ಕೂಡ ಈ ಒಂದು ಭತ್ತದ ಕಾಳದಷ್ಟು, ಹ್ಮ್ ಆಮೇಲೆ ಜವೆ ಗೋಧಿ ಕಾಳಿನಷ್ಟು, ಮತ್ತು ಅತ್ಯಂತ ಅಣುವಿಗಿಂತಲೂ ಅಣು ಅಂತೇಳಿ ಹಿಂಗೆ ಹೇಳ್ಬೋದಾಗಿತ್ತು. ಹೌದು. ಆದ್ರೆ ಅವನು ಪರಿಚ್ಛಿನ್ನನೇ ಅಲ್ಲಲ್ಲ. ಹ್ಮ್ ಅಪರಿಚ್ಛಿನ್ನ ಆಗಿರ್ತಕ್ಕಂಥ ಬ್ರಹ್ಮನಿಗೆ ಇದೆಲ್ಲಿ ಹೊಂದ್ಗಡೆ ಆಗ್ತದ. ಹ್ಮ್ ಆದ್ರೆ ಜೀವಸ್ಯ ಕಲ್ಪತೆ ಅಂತ, ಹ್ಮ್ ಆರಾಗ್ರ ಮಾತ್ರಸ್ಯ ಜೀವಸ್ಯ ಅವಕಲ್ಪತೆ. ಹ್ಮ್ ಜೀವನಿಗೆ ನಾವು ಇವುಗಳನ್ನ ಹೇಳ್ಬೋದು, ಅವ ಅಣುವದಾನ ಅಥವಾ ಇದರ ಜವೆ ಗೋಧಿ ಕಾಳನಷ್ಟದಾನ, ಭತ್ತದ ಕಾಳನಷ್ಟದಾನ ಹೌದು ಅಂತ ಹಿಂಗೆಲ್ಲ ಪರಿಚ್ಛಿನ್ನ ಆಗಿದ್ರೆ ಹೇಳಕ್ ಬರ್ತೈತೆ ಅದು. ಹ್ಮ್ ಅಪರಿಚ್ಛಿನ್ನ ಆಗಿರ್ತಕ್ಕಂಥ ಬ್ರಹ್ಮನಿಗೆ ಹೇಳಕ್ ಬರ್ತದೇನು? ಹ್ಮ್ ಇಲ್ಲ. ನನು ಜಾಯಾನ್ ಪೃಥಿವ್ಯಾ ಇತ್ಯಾದ್ಯಪಿ ಚ ನ ಪರಿಚ್ಛಿನ್ನೆ ಅವಕಲ್ಪತೆ ಇತಿ. ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಜಾಯಾನ್ ಪೃಥಿವ್ಯಾ, ಯಾಕ ಅವನು ಪೃಥ್ವಿಗಿಂತಲೂ ಬಹಳ ದೊಡ್ಡವನು. ಈ ಪರಮಾತ್ಮ ಏನದಾನ ಪೃಥ್ವಿಗಿಂತಲೂ ದೊಡ್ಡವನು. ಜಾಯಾನ್ ಪೃಥಿವ್ಯಾ ಇತ್ಯಾದ್ಯಪಿ ನ ಪರಿಚ್ಛಿನ್ನೆ ಅವಕಲ್ಪತೆ ಇತಿ. ಯಾವನು ಪೃಥ್ವಿಗಿಂತಲೂ ದೊಡ್ಡವನಾಗಿದ್ದಾನೋ ಅಂಥವನಿಗೆ ಈ ವಿಶೇಷಣನ್ನುವಂತಹದ್ದು ಈ ಪರಿಚ್ಛಿನ್ನವಾಗಿರ್ತಕ್ಕಂಥ ಜೀವನಿಗೆ ಬಂದುದಿಲ್ವಲ್ಲ ಅಂತ. ಯಾಕ ಜೀವ ಪರಿಚ್ಛಿನ್ನದ ಅಂದ ಬಳಕ ಪೃಥ್ವಿಗೆ ದೊಡ್ಡವಾಗ್ತಾನನ್ರಿ ಅವ? ಇಲ್ಲ. ಮತ್ ಶ್ರುತಿಯೊಳಗ ನೋಡಿದ್ರೆ ಪೃಥ್ವಿಗಿಂತಲೂ ದೊಡ್ಡವನು ಅಂತೇಳಿ ಶ್ರುತಿ ಅನ್ನುವಂತಹದ್ದು ಹೇಳ್ತದೆ. ಜಾಯಾನ್ ಪೃಥಿವ್ಯಾಹ ಅಂತ ಶ್ರುತಿ ಅದರ ಚಾಂದೋಗ್ಯ ಉಪನಿಷತ್ತು. ಪೃಥಿವ್ಯಾಹ ಜಾಯಾನ್, ಈ ಪೃಥ್ವಿ ಎಷ್ಟು ದೊಡ್ಡದಲ್ಲ ಇದಕ್ಕಿಂತಲೂ ದೊಡ್ಡವನು ಅಂತ ಹೇಳಿ ಶ್ರುತಿ ಎನ್ನುವಂತಹದ್ದು ಹೇಳ್ತಾ ಇರುವುದರಿಂದ ಇತ್ಯಾದ್ಯಪಿ ಚ ನ ಪರಿಚ್ಛಿನ್ನೆ ಅವಕಲ್ಪತೆ, ಅದು ಯಾವುದು ಪರಿಚ್ಛಿನ್ನವಾಗಿರ್ತದೋ ಅದರೊಳಗೆ ಇದನ್ನ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಅತ್ರ ಬ್ರೂಮಃ, ಅಂದ್ರೆ ಇಲ್ಲಿ ಪೃಥ್ವಿಗಿಂತಲೂ ದೊಡ್ಡವನು ಅನ್ನುವಂತ ಯಾವ ಮುಂತಾದ ಯಾವ ವಿಶೇಷಣಗಳು ಅಂತ ಏನದಾವು ಅವು ಪರಿಚ್ಛಿನ್ನವಾಗಿರ್ತಕ್ಕಂಥ ಜೀವನಿಗೆ ಹೊಂದುದಿಲ್ವಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ರ ಅತ್ರ ಬ್ರೂಮಃ, ಅದಕ್ಕೆ ನಾವು ಹೇಳ್ತೇವಿ ಅಂತ ಅಂತಾನ್ರಿ. ಅಂದ್ರೆ ಇಲ್ಲಿ ಇದೆಲ್ಲ ಇನ್ನೂ ಪೂರ್ವ ಪಕ್ಷಿ ವಿಚಾರಣೆ ಎಲ್ಲ ಇದಿಷ್ಟು ಇನ್ನು ಇದು. ನ ತಾವತ್ ಅಣಿಯಸ್ತ್ವಂ ಜಾಯಸ್ತ್ವಂ ಚ ಉಭಯಂ ಏಕಸ್ಮಿನ್ ಸಮಾಶ್ರಯಿತುಂ ಶಕ್ಯಂ. ಇಲ್ಲಿ ಅಣಿಯಸ್ತ್ವ ಮತ್ತು ಜಾಯಸ್ತ್ವ, ಅವನ ಅತ್ಯಂತ ಅಣುವಾಗಿದ್ದಾನೆ, ಅಣು ಅಥವಾ ಪರಮಾಣು ಆಗಿದ್ದಾನೆ ಅಂತೇಳಿ ಜಾಯಸ್ತ್ವಂ. ಜಾಯಸ್ತ್ವಂ ಅಂತಂದ್ರೆ ಅವನು ಎಲ್ಲಕ್ಕಿಂತಲೂ ದೊಡ್ಡವನು ಅಂತ. ಅಣಿಯಸ್ತ್ವ ಆಗಲಿ ಜಾಯಸ್ತ್ವ ಅನ್ನುವಂತಹದ್ದಾಗಲಿ ಅಂದ್ರೆ ಇದು ಜೀವನಿಗೆ ಹೊಂತದೇನು? ಚ ಉಭಯಂ ಏಕಸ್ಮಿನ್ ಸಮಾಶ್ರಯಿತುಂ ನ ಶಕ್ಯಂ ಅಂತ. ಒಂದೇ ವಸ್ತುವಿನಲ್ಲಿ ಇವು ಎರಡು ಉಭಯಂ ಅಂದ್ರೆ ಇಲ್ಲಿ ಅವನು ಅಣುವಾಗಿರುವಂತಹದ್ದು ಮತ್ತು ಅತ್ಯಂತ ದೊಡ್ಡನಾಗಿರ್ತಕ್ಕಂಥವನು, ಇವು ಎರಡು ಒಂದೇ ವಸ್ತುವನ್ನು ಆಶ್ರಯಿಸ್ಲಿಕ್ಕೆ ಆಗ್ತದೇನು? ಒಂದು ಹೇಳಬಹುದು, ಅವನು ಅಣುಸ್ವರೂಪ ಇದಾನಂತರ ಹೇಳ್ಕೋಬಹುದು,
ಜಯ ಬೇಡ ಅವನು ಅತ್ಯಂತ ಜಾಯಸ್ತು ಅಂದ್ರೆ ಬಹಳ ದೊಡ್ಡವನದಾನ ಅಂತನೂ ಕೂಡ ನಾವು ಹೌದು. ಹೇಳ್ಕೋಬಹುದು. ಹ್ಮ್ ಆದ್ರೆ ಎರಡೂ ಒಂದೇ ವಸ್ತುವಿನಲ್ಲಿ ಆಶ್ರಯ ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಅವನು ಅಣುನು ಅದಾನ ಮತ್ತು ದೊಡ್ಡವನು ಅದಾನ ಅಂತಂದ್ರೆ ಹ್ಮ್ ಹ್ಮ್. ಎರಡು ಒಂದೇ ವಸ್ತು ಹೇಳಕ್ ಬರ್ತೈತನ್ರಿ? ಬೇರೆ. ಈ ವಸ್ತುಗಿಂತ ಆ ವಸ್ತು ದೊಡ್ಡದಂತ ಹೇಳ್ಬೋದು, ಯಾಕಲ್ಲಿ ಎರಡು ಅದಾವ ಅಲ್ಲಿ. ಹೌದು ಹೌದು. ಆದ್ರೆ ಒಂದೇ ವಸ್ತು ಅನ್ನುವಂತಹದ್ದು. ಹ್ಮ್ ಈಗ ಒಬ್ಬವ ಕುಂತಾನ ಎದ್ ನಿಂತಾನ ಅಂತಂದ್ರೆ ಹ್ಮ್ ಹ್ಮ್ ಹ್ಮ್. ಈ ವಿರೋಧ ಆಕೈತಿ ಇವಾಗ. ಹೌದು. ಕುಳಿತಿದ್ದಾನೆ ಅಂತಂದ್ರೆ ಎದ್ ನಿಂದ್ರಾಕ್ ಬರ್ತೈತೇನು? ಇಲ್ಲ. ಇಲ್ಲ. ಏಕಕಾಲಕ್ಕ ಹ್ಮ್ ಅವನು ಕುಂತಿದ್ದಾನೆ ನಿಂತಿದ್ದಾನೆ ಅಂತಂದ್ರೆ ಹ್ಮ್ ಹ್ಮ್. ಕುಂತಿದ್ದಾನಂತ ಹೇಳ್ಬೇಕು ಅಥವಾ ಇದ್ದು ನಿಂತಿದ್ದಾನಂತ ಹೇಳ್ಬೇಕು. ಹೌದು ಹೌದು. ಅಲ್ಲಿ ಒಂದು ವಾಕ್ಯ ಆಗ್ತೈತಿ ಅಂತಲ್ಲಿ. ಹ್ಮ್ ಸರಿ. ಅದಕ್ಕ ಇಲ್ಲಿ ಜಾಯಸ್ತು ಮತ್ತು ಅಣಿಯಸ್ತು ಅನ್ನುವಂತಹದ್ದು ಇವೆರಡೂ ಹ್ಮ್ ಆ ಒಂದೇ ವಸ್ತುವಿನನ್ನ ಆಶ್ರಯ ಮಾಡಿಕೊಂಡಿರ್ಲಿಕ್ಕೆ ಹ್ಮ್ ನಚ ಶಕ್ಯಂ ಅಂತ, ಹ್ಮ್ ಸರಿ. ನ ತಾವತ್ ಶಕ್ಯಂ ಅಂತ ಬಂದೈತಲ್ರಲ್ಲಿ. ಹೌದು. ಅದನ್ನ ಇಲ್ಲಿ ತಗೋಬೇಕು ಅದನ್ನ. ಹ್ಮ್ ಯಾಕಂದ್ರೆ ವಿರೋಧಾತ್, ಹ್ಮ್ ಇಲ್ಲಿ ವಿರೋಧ ಅನ್ನುವಂತಹದ್ದು ಇದೆ ಅಂತ. ಹ್ಮ್. ಯಾಕೆ ಇಲ್ಲಿ ವಿರೋಧ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದು. ಹ್ಮ್. ಅನ್ಯತರ ಆಶ್ರಯಣೇ ಚ ಹ್ಮ್ ಪ್ರಥಮ ಸುತತ್ವಾತ್ ಅನಿಯಸ್ತ್ವಂ ಹ್ಮ್ ಯುಕ್ತಂ ಆಶ್ರಯಿತುಂ. ಇನ್ನು ಅನ್ಯ ಆಶ್ರಯಣೆ. ಹ್ಮ್ ಅನ್ಯ ಅಂತಂದ್ರೆ ಏನು? ಮತ್ತೊಂದನ್ನ ಆಶ್ರಯ ಮಾಡುವಂತಹದ್ದು. ಹ್ಮ್ ಮತ್ತೊಂದನ್ನ ಆಶ್ರಯ ಮಾಡುವಂತಹದ್ದು ಅಂತ ಹೇಳಿ ಹ್ಮ್ ಪ್ರಥಮ ಶ್ರುತತ್ವಾತ್. ಹ್ಮ್. ಇದು ಮೊದಲು ನಮಗ ಇದನ್ನ ಶ್ರವಣ ಮಾಡ್ಕೊಂಡು ಬಂದಿದ್ದೀವಿ. ಹಾ. ಅನಿಯಸ್ತುಂ ಯುಕ್ತಂ ಆಶ್ರಯಿತುಂ ಹ್ಮ್ ಅಂದ್ರೆ ಅಲ್ಲಿ ಇನ್ನೊಂದು ಆಶ್ರಯ ಅನ್ನುವಂಥದ್ದಿತ್ತು ಅಂತಂದ್ರೆ ಹ್ಮ್ ಅವಾಗ ಅಲ್ಲಿ ಅಣಿಯತ್ವ ಅನ್ನುವಂಥದ್ದು ಅಂದ್ರೆ ಅಣುವಿಗಿಂತ ಅಣುವಾಗಿದ್ದಾನೆ ಅಂತ ಹೇಳಿ ಆ ಒಂದು ವಸ್ತುವಿನಲ್ಲಿ ಅದನ್ನ ನಾವು ಹೇಳಬಹುದು ಅಂತ. ಹೌದು. ಯಾಕಂದ್ರೆ ಅಲ್ಲಿ ಎರಡನ್ನುವಂತ ಭಾವ ಪರಿಚ್ಛಿನ್ನ ಇರ್ತೈತಿ. ಅದು ಎರಡನ್ನು ಭಾವ ಇದ್ದಾಗ ಅಲ್ಲಿ ಹ್ಮ್ ನಾವು ಅದನ್ನ ಹೇಳ್ಕೊಳಿಕ್ಕೆ ಬರ್ತದಂತ ಹೇಳ್ತಾ ಇದ್ದಾರೆ ಅಲ್ಲಿ. ಹ್ಮ್ ಆದರೆ ಜಾಯಸ್ತ್ವಂ ತು ಬ್ರಹ್ಮಭಾವಾಪೇಕ್ಷೆಯ ಭವಿಷ್ಯತಿ ಹ್ಮ್ ಇತಿ. ಜಾಯಸ್ತ್ವಂ ತು ಹ್ಮ್ ಅಂದ್ರೆ ದೊಡ್ಡದಾಗಿರ್ತಕ್ಕಂಥದ್ದು. ಹ್ಮ್. ಜಾಯಸ್ತು ಅಂತಂದ್ರೆ ಎಲ್ಲದಕ್ಕಿಂತ ದೊಡ್ಡದು ಅಂತ ಅರ್ಥ ಇಲ್ರಿ ಅದು. ಹೌದು. ಬ್ರಹ್ಮಭಾವಾಪೇಕ್ಷೆಯ ಭವಿಷ್ಯತಿ ಹ್ಮ್ ಅಂದ್ರೆ ಅಲ್ಲಿ ಇದು ಬ್ರಹ್ಮ ಅಂತ ನಾವು ಇಟ್ಕೊಂಡಾಗ ಮಾತ್ರ ಅಲ್ಲಿ ಹ್ಮ್. ಹೊಂದುಗಡೆ ಆಗ್ತೈತಿ ಅಂತ ಹೇಳ್ತಾರೆ ಅವರು. ಹೌದು. ಜಯಸ್ತುಂತು ಬ್ರಹ್ಮ ಭಾವಾಪೇಕ್ಷೆಯ ಭವಿಷ್ಯತಿ ಇತಿ ನಿಶ್ಚಿತೆ ಚ ಜೀವ ವಿಷಯತ್ವೇ ಯತ್ ಅಂತೆ ಬ್ರಹ್ಮ ಸಂಕೀರ್ತನಂ ಏತದ್ ಬ್ರಹ್ಮ ಇತಿ. ಹ್ಮ್ ಆದ್ದರಿಂದ ಇಲ್ಲಿ ಒಂದು ಜೀವನ ವಿಷಯಕ್ಕೆ ನಾವು ಬಂದ ಸಮಯದೊಳಗ ಹ್ಮ್ ಇಲ್ಲಿ ನಮಗಿಲ್ಲಿ ಏನು ಅರ್ಥ ಆಗ್ತೈತಿ ಅಂತಂದ್ರೆ ನಾವಲ್ಲಿ ನಿಶ್ಚಯ ಮಾಡಿಕೊಳ್ಳುವುದಾದರೆ ಹ್ಮ್ ಜೀವ ವಿಷಯತ್ವೇ ನಿಶ್ಚಿತೆ. ಹ್ಮ್ ಆ ಜೀವ ವಿಷಯಕವಾಗಿ ಹ್ಮ್ ನಾವು ನಿಶ್ಚಯ ಆಗಿರೋದ್ರಿಂದ ಇಲ್ಲಿ ಹ್ಮ್. ಯತ್ ಅಂತೆ ಹ್ಮ್. ಅಂದ್ರೆ ಯಾವುದು ಕೊನೆಯೊಳಗ ಅಂತ. ಹೌದು. ಬ್ರಹ್ಮ ಸಂಕೀರ್ತನಂ ಏತದ್ ಬ್ರಹ್ಮ. ಏತದ್ ಬ್ರಹ್ಮ ಅಂದ್ರೆ ಇದು ಬ್ರಹ್ಮ ಅಂತೇಳಿ ಹ್ಮ್ ಹ್ಮ್ ಈ ರೀತಿಯಾಗಿ ಇದು ಹ್ಮ್. ಬ್ರಹ್ಮ ಅಂತೇಳಿ ಅಲ್ಲಿ ಬ್ರಹ್ಮ ಲಕ್ಷಣವನ್ನ ಹ್ಮ್ ಆ ಬ್ರಹ್ಮ ಸಂಕೀರ್ತಿತಂ ಹ್ಮ್. ಆ ಬ್ರಹ್ಮ ಅನ್ನುವಂಥದ್ದನ್ನ ಅಲ್ಲಿ ಹೇಳಿದಾರಲ್ಲ ಹೌದು. ಅಂಥೇಳಿ ಈ ಪ್ರಕಾರವಾಗಿ ಹೇಳಿದ್ರು ಅವರು. ಹ್ಮ್ ಇತಿ ತದಪಿ ಪ್ರಕೃತ ಪರಾಮರ್ಶಾರ್ಥತ್ವಾತ್ ಜೀವ ವಿಷಯಮೇವ. ಹ್ಮ್ ಈಗ ನಾವು ಪ್ರಕೃತದಲ್ಲಿ ಯಾವ ವಿಷಯವನ್ನು ನಾವು ವಿಚಾರ ಮಾಡಾಕತ್ತೀವಿ ಅಂತಂದ್ರೆ ಹ್ಮ್ ಜೀವನ ವಿಷಯ. ಹ್ಮ್ ಯಾಕ ಮನೋಮಯ ಹ್ಮ್. ಪ್ರಾಣ ಶರೀರ ಭಾರೂಪ ಅಂತನ್ನುವಾಗ ಹೌದು. ಅಲ್ಲಿ ಜೀವ ವಿಷಯವೇ ಬಂದ್ಬಿಟ್ಟದಲ್ಲಿ. ಹೌದು. ಪ್ರಕೃತ ಪರಾಮರ್ಶೆ ಮಾಡುವಂತಹದ್ದು ಹ್ಮ್ ಪ್ರಕೃತವಾಗಿರ್ತಕ್ಕಂಥದ್ದು ಹ್ಮ್ ಇಲ್ಲಿ ಪರಾಮರ್ಶೆ ನಡೆದಿರುವಂತಹದ್ದು ಯಾವುದು? ಜೀವನ ವಿಷಯ ಅಂತದು. ಹ್ಮ್ ಜೀವನ ವಿಷಯವೇ ಆಗಿರುವುದರಿಂದ ಹ್ಮ್ ತಸ್ಮಾತ್ ಮನೋಮಯತ್ವಾದಿಭಿರ್ಧರ್ಮೈ ಜೀವ ಉಪಾಸ್ಯ ಇತಿ. ಅದಕ್ಕಿಲ್ಲಿ ಪೂರ್ವ ಪಕ್ಷ ಏನು ಹೇಳಿದ ಅಂತಂದ್ರೆ ಈ ಮನೋಮಯತ್ವಾದಿ ಏನೋ ಧರ್ಮಗಳದಾವಲ್ಲ ಹ್ಮ್ ಆ ಧರ್ಮಗಳಿಂದ ನಮಗೇನು ನಿರ್ಣಯ ಆಗ್ತೈತಿ ಅಂತಂದ್ರೆ ಇಲ್ಲಿ ಜೀವನೇ ಉಪಾಸ್ಯನಾಗಿದ್ದಾನೆ. ಹ್ಮ್ ಇಲ್ಲಿ ಪರಬ್ರಹ್ಮ ಅಂತ ನೀವು ಹೇಳಕ್ ಹೋಗಬಾರದು. ಹ್ಮ್ ಯಾಕಂದ್ರೆ ಇಲ್ಲಿ ಅನೇಕ ಈ ರೀತಿ ಶ್ರುತಿಗಳು ನಮಗ ಹೇಳ್ಕೊಂಡು ಬಂದಿದ್ದಾವೆ. ಹ್ಮ್ ಆದ್ದರಿಂದ ಇಲ್ಲಿ ಬ್ರಹ್ಮ ಅಂತ ನೀವು ಅರ್ಥ ಮಾಡ್ಲಾರ್ದೆ ಹ್ಮ್ ಅದನ್ನ ಬಿಟ್ಟು ಇಲ್ಲಿ ಜೀವನ ಶಾರೀರ ಅಥವಾ ಜೀವ ಅಂತೇಳಿ ಹ್ಮ್ ನಾವು ಈ ರೀತಿ ಇಟ್ಕೊಂಡಾಗ ಮಾತ್ರ. ಯಾಕಂದ್ರೆ ಮನೋಮಯತ್ವಾದಿ ಧರ್ಮಗಳು ಜೀವನಲ್ಲಿ ಅದಾವ.
ಹ್ಮ್ ಅವು ಬ್ರಹ್ಮನಲ್ಲಿಲ್ಲ. ಹ್ಮ್ ಆದ್ರೆ ಇಲ್ಲಿ ಉಪಾಸ್ಯನಾಗಿರ್ತಕ್ಕಂಥವನು ಬ್ರಹ್ಮ ಅಲ್ಲ, ಅದ ಜೀವ ಅಂತ ಹೇಳ್ರಿ ಅಂತ ಹ್ಮ್ ಇದು ಪೂರ್ವಪಕ್ಷ ಆಕ್ಷೇಪ ಇದೆ. ಅದ ಇನ್ನು ಮುಂದೆ ಸಿದ್ಧಾಂತವನ್ನು ಹೇಳೋರದಾರ ಅವ್ರು. ಹ್ಮ್ ಇಲ್ಲಿ ಉಪಾಸಕನಾಗಿರ್ತಕ್ಕಂಥವನು ಹ್ಮ್ ಮನೋಮಯನಾಗಿರ್ತಕ್ಕಂಥ ಬ್ರಹ್ಮವೇ ಅಂಥೇಳಿ ಹ್ಮ್ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಶ್ರುತಿ ಪ್ರಮಾಣ ಕೊಟ್ಟು ಹ್ಮ್ ಅಲ್ಲಿ ಸರಿಯಾದ ಅರ್ಥವನ್ನ ಹ್ಮ್ ನಮಗ ನಿರ್ಣಯ ಮಾಡ್ತಾರಂತೀವ ಸಿದ್ಧಾಂತ. ಈಗ ಅದ ಇಲ್ಲಿವರೆಗೆ ಬಂದಿದ್ದು ಆಕ್ಷೇಪ ಅಂದ್ರೆ ಆಕ್ಷೇಪ. ಪೂರ್ವಪಕ್ಷಿ. ಅದ ಅದಕ್ಕೆ ಇಲ್ಲ, ಅದಕ್ಕೆ ನೀವು ಜೀವಲಿಂಗ ಇರೋದ್ರಿಂದ ಜೀವನೇ ಅಂತ ನೀವು ಅರ್ಥ ಮಾಡ್ರಿ ಅಂತ ಹೇಳಿದ್ದ. ಬ್ರಹ್ಮ ಪರಬ್ರಹ್ಮ ಅಂತ ನೀವು ಅರ್ಥೈಸಬೇಡ್ರಿ ಅಂತೇಳಿ ಅನೇಕ ರೀತಿಯಾದ ಹ್ಮ್ ಶ್ರುತಿ ಪ್ರಮಾಣ ಕೊಟ್ಟು ಅವನು ಹೇಳ್ಕೊಂತ ಬಂದ. ಹೌದ್. ಆದ್ರೆ ಆಚಾರ್ಯ ಹೇಳಿದ್ರು, ಹ್ಮ್ ನೋಡಪ್ಪ ಇದು ಸರಿಯಲ್ಲ. ಇದು ಹ್ಮ್ ಇಲ್ಲಿ ಮನೋಮಯನಾಗಿರ್ತಕ್ಕಂಥವನು ಹ್ಮ್ ಉಪಾಸ್ಯನಾಗಿರ್ತಕ್ಕಂಥ ಹ್ಮ್ ಬ್ರಹ್ಮವೇ ಆಗಿದ್ದಾನೆ ಅನ್ನುವಂಥ ವಿಚಾರವನ್ನ ಹ್ಮ್ ಮುಂದಿನ ಯಾವ ಭಾಷ್ಯದಲ್ಲಿ ಹೇಳ್ತಾರೆ. ಹ್ಮ್ ಅದನ್ನ ಮತ್ತೆ ನಾಳೆ ನೋಡೋಣ ಅಂತ ಹೌದ್. ಮುಂದಿನ ವಿಚಾರ. ಹ್ಮ್ ನಮಸ್ಕಾರ. ಸಿದ್ಧಾಂತವನ್ನ ನಾಳೆ. ಹ್ಮ್ ನಮಸ್ಕಾರ. ನಮಸ್ಕಾರ.